ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಸುಂದರಕಾಂಡದ ಸಂಪೂರ್ಣ ಶ್ರವಣವನ್ನ ಈಗ ಮಾಡೋಣ. ಸುಂದರ ಅಂತ ಅಂದ್ರೆ ಅದು ಹನುಮಂತ ದೇವರ ಹೆಸರು. ಅವರ ಸಾಹಸವನ್ನು ನಿರೂಪಣೆ ಮಾಡುವ ರಾಮಾಯಣದ ಒಂದು ಭಾಗವೇ ಸುಂದರಕಾಂಡ ಎಂಬುದಾಗಿ ಕರೆಸಿಕೊಳ್ಳುತ್ತೆ. ವಾಲ್ಮೀಕಿ ರಾಮಾಯಣ ಹಾಗೂ ಸಂಗ್ರಹ ರಾಮಾಯಣ ಹಾಗೂ ರಾಮಾಯಣ ತಾತ್ಪರ್ಯ ನಿರ್ಣಯ ಈ ಮೂರರ ಸಂಗ್ರಹದಿಂದ ಈಗ ಸುಂದರಕಾಂಡದ ಚರಿತ್ರೆಯನ್ನು ನಾವು ತಿಳಿದುಕೊಳ್ಳೋಣ. ಶ್ರೀರಾಮಚಂದ್ರ ದೇವರ ಬಾಣದ ವೇಗದಂತೆ ನಾನು ಲಂಕಾಪಟ್ಟಣಕ್ಕೆ ಹಾರುತ್ತೇನೆ. ಅಲ್ಲಿ ಸೀತೆಯೇ ಒಂದು ವೇಳೆ ದೊರಕದೇ ಇದ್ದರೆ ಸ್ವರ್ಗದಲ್ಲಿ ಆ ಸೀತಾಮಾತೆಯನ್ನು ಹುಡುಕ್ತೀನಿ. ಅಷ್ಟೇ ಅಲ್ಲ, 3 ಲೋಕಗಳಲ್ಲಿ ಎಲ್ಲಿದ್ರೂ ಕೂಡ ಸೀತಾಮಾತೆಯನ್ನ ಪರಿಶ್ರಮ ಪಟ್ಟು ಹುಡುಕಿಕೊಂಡು ಬರ್ತೀನಿ. ರಾವಣನನ್ನ ಪಶುವಿನಂತೆ ಕಟ್ಟಿ ಹಾಕ್ತೀನಿ. ಏನೇ ಆಗಲಿ ಸೀತಾನ್ವೇಷಣೆ ಎಂಬ ಕಾರ್ಯವನ್ನು ಮಾಡಿ ಮುಗಿಸುವುದರಲ್ಲಿ ಸಂದೇಹವೇ ಇಲ್ಲ. ಒಂದು ವೇಳೆ ಸೀತೆ ಕಾಣದೇ ಇದ್ರೆ ರಾವಣನಿಂದ ಕೂಡಿದ ಲಂಕಾ ಪಟ್ಟಣವನ್ನೇ ಕಮಲ ಪುಷ್ಪದಂತೆ ಕಿತ್ತಿ ತರ್ತೀನಿ. ಇದು ಹನುಮಂತ ದೇವರ ಸುದೃಢವಾದ ಮಾತುಗಳು. ನಾವು ಯಾವುದೇ ಕಾರ್ಯವನ್ನು ಮಾಡುವ ಮೊದಲು ನಮಗಿರಬೇಕಾದ ಛಲ ಹಾಗೂ ಧೈರ್ಯ ಇದನ್ನ ಪ್ರತಿಬಿಂಬಿಸುತ್ತೆ ಈ ಹನುಮಂತ ದೇವರ ಮಾತುಗಳು. ವಾಲ್ಮೀಕಿ ರಾಮಾಯಣದ ಈ ಮಾತುಗಳು ಇಷ್ಟೇ ಸಾಕು. ನಮ್ಮ ಜೀವನದ ಕಲಿಕೆಗೆ ಇದೊಂದೇ ಸಾಕು. ಹನುಮಂತ ದೇವರು ಸಾಗರವನ್ನು ದಾಟುವ ಮೊದಲು ಬಲವೀರ್ಯಗಳ ಸಾಗರನಾದ ಶ್ರೀರಾಮದೇವರಿಗೆ ಭಕ್ತಿಯಿಂದ ನಮಸ್ಕಾರವನ್ನು ಮಾಡ್ತಾರೆ. ಅತ್ಯಂತ ಶ್ರೇಷ್ಠವಾದ ಮಹೇಂದ್ರ ಪರ್ವತದ ಮೇಲೆ ಹನುಮಂತ ದೇವರು ನಿಂತಿದ್ದಾರೆ. ಲಂಕಾಪಟ್ಟಣವನ್ನೇ ದಿಟ್ಟಿಸಿ ನೋಡ್ತಾ ಇದ್ದಾರೆ. ರೋಮಾಂಚನಗೊಂಡಿದ್ದಾರೆ. ಬಾಲವನ್ನು ಒಮ್ಮೆ ನೆಲಕ್ಕೆ ಅಪ್ಪಳಿಸಿದ್ದಾರೆ. ಕಣ್ಣುಗಳನ್ನು ಚಿಕ್ಕದಾಗಿಸಿಕೊಂಡು ಆ ಲಂಕಾಪಟ್ಟಣವನ್ನೇ ನೋಡ್ತಾ ಇದ್ದಾರೆ. ಕಾಲು ಹಾಗೂ ಕೈಗಳನ್ನು ಬೆಟ್ಟದ ಮೇಲೆ ಊರಿ ಪ್ರಾಣಗಳನ್ನು ಬಿಗಿ ಹಿಡಿದು ಯೋಗಿಯಂತೆ ಶ್ರೀರಾಮಚಂದ್ರ ದೇವರನ್ನು ಧ್ಯಾನ ಮಾಡ್ತಾ ಬೆಂಕಿಯಂತೆ ಪ್ರಜ್ವಲಿಸುತ್ತಾ ವರ್ಧಿಸುತ್ತಾ ಮಹೇಂದ್ರ ಪರ್ವತವನ್ನು ಕಾಲು ಕೈಗಳಿಂದ ಒತ್ತುತ್ತಾ ಅದುಮುತ್ತಾ ಆಕಾಶಕ್ಕೆ ಜಿಗಿದಿದ್ದಾರೆ, ಹಾರಿದ್ದಾರೆ. ಹನುಮಂತ ದೇವರ ವೇಗದ ಬಲದಿಂದ ಸಾಗರವು ಕ್ಷೋಭೆಗೊಂಡಿದೆ, ಅಲ್ಲೋಲ ಕಲ್ಲೋಲವಾಗಿದೆ. ಜಲಚರ ಪ್ರಾಣಿಗಳು ವೇಗದಿಂದ ಹನುಮಂತ ದೇವರನ್ನು ಹಿಂಬಾಲಿಸಿವೆ. ಮಹೇಂದ್ರ ಪರ್ವತದ ಮರಗಳೂ ಕೂಡ ಅವರನ್ನೇ ಹಿಂಬಾಲಿಸಿವೆ. ಆ ಪರ್ವತವು ಹನುಮಂತ ದೇವರ ಭಾರಕ್ಕೆ ಭೂಮಿಯ ಒಳಗೇ ಸೇರಿಕೊಂಡಿದೆ. ಸಿಂಹನಾದ ಮಾಡ್ತಾ ಇದ್ದಾರೆ. ಒಂದೇ ನೆಗೆತಕ್ಕೆ ಸಮುದ್ರವನ್ನ ದಾಟ್ತಾ ಇದ್ದಾರೆ. ಹಾರುತ್ತಿರುವಂತಹ ಹನುಮಂತ ದೇವರನ್ನು ಕಂಡು ಮಹಾಸಾಗರ ತನ್ನಲ್ಲಿ ಮುಳುಗಿದ್ದ ಹಿಮಾಲಯನ ಮಗನಾದ ಮೈನಾಕನಿಗೆ ಹೀಗೆ ಹೇಳುತ್ತೆ, ಮೈನಾಕ ಏಳು, ಎದ್ದೇಳು, ರಾಮದೂತನಾದ ಹನುಮಂತ ಬರ್ತಾ ಇದ್ದಾನೆ, ಅವನನ್ನು ನಾವು ಗೌರವಿಸಬೇಕು. ಹೀಗೆ ಸಮುದ್ರ ರಾಜ ಹೇಳಿದಾಗ ಮೈನಾಕ ಮೋಡದ ಮಧ್ಯದಲ್ಲಿ ಮಿಂಚಿನಂತೆ ಆಗ ಮೇಲೆದ್ದಿದ್ದಾನೆ. ಹನುಮಂತ ದೇವರನ್ನು ಕಂಡು ನಮಸ್ಕಾರವನ್ನು ಸಲ್ಲಿಸಿದಾನೆ. ಆಗ ಮೈನಾಕನು ಹೀಗೆ ಮಾತನಾಡ್ತಾನೆ, ಅತಿಥಿ ಕಿಲ ಪೂಜಾರ್ಹ ಪ್ರಾಕೃತೋಪಿ ವಿಜಾನತ. ಹೀಗೆ ಮೈನಾಕನು ಹೇಳಿದಾಗ ಹನುಮಂತ ದೇವರು ಉತ್ತರಿಸ್ತಾರೆ, ವಿಶ್ರಮ ಶಮಿಣಾಂ ಸೌಮ್ಯ ನಶ್ರಮೋ ಮಮ ವಿದ್ಯತೆ ಅವಿಶ್ರಮೇ ಪ್ರತಿಜ್ಞಾಮೇ ಕೃತ ವಾನರ ಸನ್ನಿಧೌ. ಸೌಮ್ಯನೇ, ಶ್ರಮವಿದ್ದವರಿಗೆ ವಿಶ್ರಾಂತಿ, ನನಗೆ ಶ್ರಮವೇ ಇಲ್ಲ. ಆದ್ದರಿಂದ ನನಗೆ ವಿಶ್ರಮಿಸಲು ಸಾಧ್ಯವೇ ಇಲ್ಲ. ಸೀತೆಯನ್ನು ಹುಡುಕುವ ತನಕ ನಾನು ವಿಶ್ರಾಂತಿ ಪಡೆಯೋದೇ ಇಲ್ಲ. ನಾನು ಹೀಗೆ ಕಪಿಗಳಿಗೆ ಮಾತನ್ನ ಕೊಟ್ಟಿದ್ದೀನಿ, ನಿನಗೆ ಶುಭವಾಗಲಿ. ಹೀಗೆ ಹನುಮಂತ ದೇವರು ಹಿರಣ್ಯನಾಭ ಎಂಬ ಮನುಷ್ಯ ರೂಪವನ್ನು ತಾಳಿದ ಮೈನಾಕನಿಗೆ ಉತ್ತರವನ್ನು ನೀಡಿ ತಮ್ಮ ತೋಳುಗಳಿಂದ ಆಲಿಂಗನವನ್ನು ಮಾಡ್ತಾರೆ. ಹನುಮಂತ ದೇವರ ಈ ಸಾಹಸವನ್ನು ಕಂಡು ಎಲ್ಲ ದೇವತೆಗಳು ಕೊಂಡಾಡ್ತಾ ಇದ್ದಾರೆ. ಮೈನಾಕನು ಮಾಡಿದ ಸೇವೆಗೆ ಇಂದ್ರದೇವರಿಗೆ ಬಹಳ ಸಂತೋಷವಾಗಿದೆ. ಹಾಗೂ ಇಂದ್ರದೇವರು ಆ ಮೈನಾಕನಿಗೆ ಹೇಳ್ತಾರೆ, ನಿನ್ನ ಈ ಶ್ರದ್ಧೆಯನ್ನು ನೋಡಿ ನಾನು ಸಂತುಷ್ಟನಾಗಿದ್ದೀನಿ. ನಿನ್ನ ರೆಕ್ಕೆಯನ್ನು ನಾನು ತುಂಡಿಸೋದಿಲ್ಲ ಹಾಗೂ ನಿನಗೆ ಎಲ್ಲ ರೀತಿಯಲ್ಲಿಯೂ ಕೂಡ ಅಭಯ ಪ್ರದಾನವನ್ನ ಮಾಡ್ತಾ ಇದ್ದೇನೆ ಎಂಬುದಾಗಿ ವರವನ್ನು ಕೂಡ ನೀಡಿದ್ದಾರೆ. ಮುಂದೆ ಹನುಮಂತ ದೇವರು ಬಹು ವೇಗದಿಂದ ಹಾರ್ತಾ ಇದ್ದಾರೆ. ಭಕ್ತರಾದ ದೇವತೆಗಳು ನಾಗಮಾತೆಯಾದ ಸುರಸೆಯ ಬಳಿ ಹೀಗೆ ಹೇಳ್ತಾರೆ, ವಾಯುಪುತ್ರನಾದ ಹನುಮಂತನಿಗೆ ನೀನು ವಿಘ್ನವನ್ನು ಉಂಟು ಮಾಡಬೇಕು. ಯಾಕೆ ಅಂದರೆ ಆ ಹನುಮಂತನಿಗೆ ಎಷ್ಟು ಬಲ ಇದೆ ಅಂತ ನಾವು ತಿಳ್ಕೊಳ್ಬೇಕು. ನೀನು ಬಯಸಿದ ವಸ್ತು ನಿನ್ನ ಬಾಯಲ್ಲಿ ಬೀಳಲಿ, ಹೀಗೆ ನಾವು ನಿನಗೆ ವರವನ್ನು ನೀಡಿದ್ದೀವಿ ಎಂಬುದಾಗಿ ದೇವತೆಗಳು ವರವನ್ನು ನೀಡ್ತಾರೆ. ದೇವತೆಗಳ ವರವನ್ನು ಪಡೆದುಕೊಂಡ ದಕ್ಷನ ಮಗಳಾದ ನಾಗಮಾತೆಯಾದ ಕಶ್ಯಪ ಋಷಿಗಳ ಪತ್ನಿಯಾದ ಕದ್ರು ಎಂಬುವಳು ರಾಕ್ಷಸಿಯ ವೇಷವನ್ನು ಹೊತ್ತು ಹನುಮಂತ ದೇವರಿಗೆ ದಾರಿಯಲ್ಲಿ ಅಡ್ಡ ನಿಂತಿದ್ದಾಳೆ. ಕ್ರೂರ ನೇತ್ರಳಾಗಿದ್ದಾಳೆ. ಅವಳನ್ನು ನೋಡಿದ ಹನುಮಂತ ದೇವರು ಹೀಗೆ ಹೇಳ್ತಾರೆ,
ಮಾರುತಿ ರಾಮದಾಸೋಸ್ಮಿ ಮಾರ್ಗೋಮೆ ದೀಯತಾಮಿತಿ. ನಾನು ಶ್ರೀರಾಮಚಂದ್ರ ದೇವರ ಬಂಟ, ವಾಯುವಿನ ಪುತ್ರನಾದ ಹನುಮಂತ, ನನಗೆ ದಾರಿ ಬಿಡು. ಹನುಮಂತ ದೇವರ ಮಾತನ್ನು ಕೇಳಿದ ಸುರಸೆ, ನೀನು ಯಾರಾಗಿದ್ರೇನು, ನನ್ನ ಬಾಯೊಳಗೆ ನೀನು ಬೀಳಲೇಬೇಕು, ಹೀಗೆ ಹೇಳಿ ಅಟ್ಟಹಾಸವನ್ನೇ ಮಾಡ್ತಾಳೆ. ಇದರಿಂದ ಹನುಮಂತ ದೇವರು ಕುಪಿತರಾಗ್ತಾರೆ. ನನ್ನನ್ನು ನುಂಗಲು ನಿನಗೆ ಹೇಗೆ ಸಾಧ್ಯ ಎನ್ನುತ್ತಾ ಬಹು ಯೋಜನೆಗಳ ವಿಸ್ತಾರದಲ್ಲಿ ದೇಹವನ್ನು ಬೆಳೆಸ್ತಾರೆ. ಸುರಸೆಯು ಹನುಮಂತ ದೇವರ ದೇಹದ ಪರಿಮಾಣದ 2ರಷ್ಟು ಅಗಲವಾಗಿ ಬಾಯನ್ನು ಅಗಲಿಸ್ತಾಳೆ. ಕ್ಷಣ ಮಾತ್ರದಲ್ಲಿ ಹನುಮಂತ ದೇವರು ಅಂಗುಷ್ಟ ಪರಿಮಾಣದ ಶರೀರವನ್ನು ಕುಗ್ಗಿಸಿ ಅವಳ ಬಾಯಿಯ ಒಳಗಡೆ ಪ್ರವೇಶಿಸಿ ಕೂಡಲೇ ಹೊರಗೆ ಬರ್ತಾರೆ. ತಮ್ಮ ಕಾರ್ಯಕ್ಕಾಗಿ ಮುಂದೆ ಸಾಗ್ತಾ ಹೋಗ್ತಾರೆ. ಹನುಮಂತ ದೇವರ ಈ ಸಾಹಸವನ್ನು ಕಂಡು ನಿಬ್ಬೆರಗಾಗಿ ನಿಂತ ಸುರಸೆ ಹೀಗೆ ಮಾತನಾಡ್ತಾಳೆ. ಸತ್ಯಂ ಲಂಕಾಮುಪೇತ್ಯತ್ವಂ ಜಾನೀಯ ಜನಕಾತ್ಮಜಾಂ ತಾಮೇವಂ ವಾದಿನೀಂ ವೀರಃ ಪ್ರತಿಪೂಜ್ಯ ಪ್ರಪುಪ್ಲುವೆ. ಹನುಮಂತನೇ, ನಿನಗೆ ಶುಭವಾಗಲಿ, ಮಂಗಳವಾಗಲಿ. ಲಂಕೆಗೆ ತೆರಳಿ ಸೀತೆಯನ್ನ ಸಂದರ್ಶನ ಮಾಡುವ ಸೌಭಾಗ್ಯ ನಿನಗೆ ಪ್ರಾಪ್ತವಾಗಲಿ. ನಿನಗೆ ಶುಭಮಸ್ತು. ಹೀಗೆ ಸುರಸೆಯ ಮಾತನ್ನ ಗೌರವಿಸಿದ ಹನುಮಂತ ದೇವರು ಮುಂದೆ ಮುಂದೆ ಸಾಕ್ತಾ ಹೋಗ್ತಾರೆ. ಹನುಮಂತ ದೇವರ ಸಾಮರ್ಥ್ಯವನ್ನು ಕಂಡು ದೇವತೆಗಳು ಸಂತುಷ್ಟರಾಗ್ತಾರೆ ಹಾಗೂ ಪುಷ್ಪವೃಷ್ಟಿಯನ್ನು ಕೂಡ ಮಾಡ್ತಾರೆ. ಹೀಗೆ ಹನುಮಂತ ದೇವರು ಸಾಗರವನ್ನು ಉಲ್ಲಂಘನೆ ಮಾಡುವ ಸಂದರ್ಭದಲ್ಲಿ ಸಿಂಹಿಕೆ ಎಂಬ ಮಹಾರಾಕ್ಷಸಿ ಅಡ್ಡದಾಗಿ ಬರ್ತಾಳೆ. ಆಕಸ್ಮಿಕವಾಗಿ ಪ್ರಾಪ್ತವಾದ ಈ ಕಪಿ ನನಗೆ ಆಹಾರ ಆಗುತ್ತೆ ಅಂತ ಸಂತೋಷವನ್ನು ಹೊಂದುತ್ತಾಳೆ. ಛಾಯಾಗ್ರಹ ಎಂಬ ಹೆಸರಿನಿಂದ ಇವಳು ಪ್ರಸಿದ್ಧಳಾಗಿದ್ದಾಳೆ. ಮೇಲೆ ಹಾರುವ ಪದಾರ್ಥದ ನೆರಳನ್ನು ಎಳೆದು ಅದನ್ನು ಭಕ್ಷಣೆ ಮಾಡುವ ವರವನ್ನು ಇವಳು ಹೊಂದಿದ್ದಾಳೆ. ಬ್ರಹ್ಮದೇವರ ವರದಿಂದ ಲಂಕಾಪಟ್ಟಣದ ರಕ್ಷಣೆಯಲ್ಲಿ ಇವಳು ನಿರತಳಾಗಿದ್ದಾಳೆ. ಲೋಕವನ್ನು ನಾಶ ಮಾಡಲು ಸಿದ್ಧಳಾದ ಸಿಂಹಿಕೆಯು ಹನುಮಂತ ದೇವರನ್ನು ನುಂಗಲು ಬಾಯನ್ನು ತೆಗಿತಾಳೆ. ಆಗ ಹನುಮಂತ ದೇವರು ಬೆಟ್ಟದಷ್ಟು ಬೆಳೀತಾ ಹೋಗ್ತಾರೆ. ಅದರಂತೆ ಇವಳು ಕೂಡ ಆಕಾಶದಷ್ಟು ಬಾಯಿಯನ್ನು ತೆರಿತಾಳೆ. ಬ್ರಹ್ಮದೇವರ ವರವನ್ನು ಸತ್ಯವನ್ನಾಗಿ ಮಾಡುವುದಕ್ಕೋಸ್ಕರ ಹನುಮಂತ ದೇವರು ಸಣ್ಣ ದೇಹವನ್ನು ಸ್ವೀಕರಿಸಿ ಸಿಂಹಿಕೆಯ ಬಾಯಿಯ ಒಳಗಡೆ ಹೊಕ್ಕು ಅವಳ ಹೃದಯವನ್ನು ಪ್ರವೇಶಿಸಿ ತನ್ನ ಉಗುರುಗಳಿಂದ ಅವಳನ್ನು ಸೀಳಿ ಹಾಕ್ತಾರೆ. ಸಿಂಹಿಕೆಯನ್ನು ಕೊಂದು ಅವಳ ಕೊರಳ ಮಾಲೆಯನ್ನು ಕಂಠದಲ್ಲಿ ಧರಿಸಿ ಪುನಃ ಆಕಾಶದಲ್ಲಿ ಹಾರ್ತಾ ಹೋಗ್ತಾರೆ. ಹೀಗೆ ನರಸಿಂಹದೇವರು ಹಾರುವ ದೃಶ್ಯದ ಸ್ಮರಣೆಯನ್ನು ತಂದುಕೊಟ್ಟ ಹನುಮಂತ ದೇವರನ್ನು ನೋಡಿ ಎಲ್ಲ ದೇವತೆಗಳು ಪ್ರಶಂಸೆ ಮಾಡ್ತಾರೆ ಮತ್ತು ದಿವ್ಯವಾದ ಪುಷ್ಪವೃಷ್ಟಿಯನ್ನು ಕೂಡ ಮಾಡ್ತಾರೆ. ತನ್ನ ಕುಡಿನೋಟದಿಂದ ಎಲ್ಲ ದೇವತೆಗಳನ್ನು ಅನುಗ್ರಹಿಸಿ ಹನುಮಂತ ದೇವರು ಮುಂದೆ ಮುಂದೆ ಸಾಕ್ತಾರೆ. ಲಂಕೆಗೆ ತ್ರಿಕೂಟ ಪರ್ವತದಿಂದ ಶೋಭಿತವಾದ ಲಂಬ ಪರ್ವತವು ಪ್ರಾಕಾರದಂತೆ ಇದೆ. ಕಪಿಶ್ರೇಷ್ಠರಾದ ಹನುಮಂತ ದೇವರು ಆ ಲಂಬ ಎಂಬ ಪರ್ವತದ ಮೇಲೆ ಇಳಿತಾರೆ. ಇಳಿದ ಕೂಡಲೇ ಜೋರಾಗಿ ಸಿಂಹನಾದವನ್ನು ಮಾಡ್ತಾರೆ. ಇವರ ಬೃಹತ್ತಾದ ಶರೀರದ ದರ್ಶನ ಹಾಗೂ ಆರ್ಭಟದಿಂದ ಅಲ್ಲಿರುವಂತಹ ಮೃಗಗಳು, ಪಕ್ಷಿಗಳು ದಿಕ್ಕು ವಿದಿಕ್ಕುಗಳಿಗೆ ಓಡಿ ಹೋಗುತ್ತವೆ. ತ್ರಿಕೂಟ ಪರ್ವತದ ಶಿಖರವನ್ನು ಹತ್ತಿದ ಹನುಮಂತ ದೇವರು 10 ದಿಕ್ಕುಗಳನ್ನು ಕೂಡ ನೋಡ್ತಾರೆ. ಆಳವಾದ ಕಂದಕಗಳಿಂದ ಅನೇಕ ಸಂಖ್ಯೆಯ ಪ್ರಾಕಾರಗಳಲ್ಲಿ ಕಾಣಿಸುತ್ತವೆ. ಸಾಲು ಸಾಲಾದ ಬೆಟ್ಟಗಳು ಇರುತ್ತವೆ. ಇಂಥ ಭಯಂಕರವಾದ ಲಂಕೆಯನ್ನು ಕಂಡು ಹನುಮಂತ ದೇವರು ಹೀಗೆ ಆಲೋಚನೆಯನ್ನು ಮಾಡ್ತಾರೆ. ಸಮುದ್ರವನ್ನು ದಾಟಿದ್ದು ಒಂದು ಸಾಹಸ ಆದರೆ ಈ ಲಂಕಾಪಟ್ಟಣದ ಒಳಗಡೆ ಪ್ರವೇಶ ಮಾಡುವುದು ಮತ್ತೊಂದು ಸಾಹಸ. ಶ್ರೀರಾಮದೇವರ ಅನುಗ್ರಹದಿಂದ ಈಗ ನನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಸೂರ್ಯ ಇನ್ನೂ ಕೂಡ ಬೆಳಗ್ತಾ ಇದ್ದಾನೆ. ಈಗಲೇ ನಾನು ಲಂಕೆಯ ಒಳಗಡೆ ಪ್ರವೇಶ ಮಾಡಿದ್ರೆ ರಾಕ್ಷಸರು ನನ್ನನ್ನು ನೋಡಿಬಿಡ್ತಾರೆ. ಆದ್ದರಿಂದ ರಾತ್ರಿಯ ತನಕ ನಾನು ಇಲ್ಲೇ ನಿರೀಕ್ಷೆ ಮಾಡ್ತೇನೆ. ರಾತ್ರಿಯ ಕಾಲದಲ್ಲಿ ಸಣ್ಣ ರೂಪವನ್ನು ಸ್ವೀಕಾರ ಮಾಡಿ ಸೀತಾನ್ವೇಷಣೆಯನ್ನು ನಾನು ಮಾಡ್ತೀನಿ. ಹೀಗೆ ಹನುಮಂತ ದೇವರ ಆಲೋಚನೆಯನ್ನ ಮಾಡ್ತಾರೆ. ರಾತ್ರಿಯ ತನಕ ತ್ರಿಕೂಟ ಪರ್ವತದಲ್ಲಿ ಅವರು ವಾಸವನ್ನ ಮಾಡ್ತಾರೆ. ಯೋಗೇಶ್ವರಿಯ ಬಲದಿಂದ ಬೆಕ್ಕಿನಷ್ಟು ಚಿಕ್ಕದಾದ ಗಾತ್ರವನ್ನ ಹನುಮಂತ ದೇವರು ಸ್ವೀಕಾರ ಮಾಡಿದ್ದಾರೆ. ಪ್ರದೋಷ ಕಾಲ ಬಂದಿದೆ. ಲಂಕೆಯನ್ನ ಆಗ ಹನುಮಂತ ದೇವರು ಪ್ರವೇಶ ಮಾಡ್ತಾ ಇದ್ದಾರೆ. ಬಿಡಾಲ ರೂಪದಲ್ಲಿ ಪ್ರದೋಷ ಕಾಲದಲ್ಲಿ ಲಂಕಾಪಟ್ಟಣವನ್ನ ಹನುಮಂತ ದೇವರು ಪ್ರವೇಶ ಮಾಡಿದ್ದಾರೆ. ಆಗ ಆ ಗ್ರಾಮ ದೇವತೆಯಾದ ಚಂಡಿಯಾದ ಲಂಕಿಣಿಯು ಹನುಮಂತ ದೇವರನ್ನ ತಡಿತಾಳೆ ಹಾಗೂ ಪ್ರಹಾರ ಮಾಡ್ತಾಳೆ. ಸ್ತ್ರೀಹತ್ಯೆನ ಮಾಡಬಾರದು. ಹಾಗಾಗಿ ಹನುಮಂತ ದೇವರು ತನ್ನ ಎಡಗೈಯ ತುದಿಯಿಂದ ಪ್ರತಿಯಾಗಿ ಅವಳಿಗೆ ತಾಡನವನ್ನು ಮಾಡ್ತಾರೆ. ಇದರಿಂದ ಅವಳು ನುಜ್ಜುಗುಜ್ಜಾಗಿ ಹೋಗ್ತಾಳೆ, ವಿಹ್ವಳಲಾಗ್ತಾಳೆ ಹಾಗೂ ವಿನಯದಿಂದ ಬಾಗಿ ಹನುಮಂತ ದೇವರಿಗೆ ಕೈ ಮುಗಿದು ಹೀಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾಳೆ.
ಸ್ವಾಗತಂ ತೇ ಮಹಾಭಾಗ ಜಾನೇ ತ್ವಾಂ ಬ್ರಹ್ಮಣೋ ಗಿರ ಲಂಕಾ ಸಂಕಟಕಾಲೇ ತ್ವಾಂ ಕಪಿರ್ಜೇತಾ ಬಲಾದಿತಿ. ಒಮ್ಮೆ ಕಪಿಯು ಬಂದು ತನ್ನ ಬಲದಿಂದ ನಿನ್ನನ್ನು ಯಾವಾಗ ಪರಾಭವಗೊಳಿಸುತ್ತೋ ಆಗ ಲಂಕೆಗೆ ಆಪತ್ತು ನಿಶ್ಚಯ. ಹೀಗೆ ಬ್ರಹ್ಮದೇವರು ನನಗೆ ಹೇಳಿದ್ರು. ಆ ಕಪಿ ಬಹುಶಃ ನೀನೇ ಆಗಿದೆ. ಇನ್ನು ಮುಂದೆ ಲಂಕಾಪಟ್ಟಣಕ್ಕೆ ಉಳಿಗಾಲ ಇಲ್ಲ. ಬಾ, ನಿನಗೆ ಸ್ವಾಗತ, ನನ್ನ ಅಪರಾಧವನ್ನು ಕ್ಷಮಿಸು. ಹೀಗೆ ದೀನಳಾಗಿ ಪ್ರಾರ್ಥಿಸಿದ ಲಂಕಿಣಿಗೆ ಹನುಮಂತ ದೇವರು ಅಭಯ ಪ್ರದಾನವನ್ನು ಮಾಡಿದ್ದಾರೆ. ಹಾಗೂ ಲಂಕಾಪಟ್ಟಣದ ಹಿಂಬಾಗಿಲಿನಿಂದ ಲಂಕೆಯನ್ನ ಪ್ರವೇಶ ಮಾಡಿದ್ದಾರೆ. ಎಡಗಾಲನ್ನಿಟ್ಟು ಶತ್ರುಗಳ ಮನೆಗೆ ಹೋಗಬೇಕಂತೆ. ಹಾಗೆ ಹನುಮಂತ ದೇವರು ಎಡಗಾಲನ್ನು ಊರಿ ಲಂಕೆಯನ್ನ ಪ್ರವೇಶ ಮಾಡಿದ್ದಾರೆ. ಮನೆಗಳಲ್ಲಿ ಸೀತೆಯನ್ನು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮತ್ತರು ಉನ್ಮತ್ತರು ಆದ ರಾಕ್ಷಸರನ್ನ, ಬ್ರಹ್ಮ ರಾಕ್ಷಸರನ್ನ ಕಾಣ್ತಾ ಇದ್ದಾರೆ. ಸಮಸ್ತ ಲಂಕಾಪಟ್ಟಣವು ಮದ್ಯಪಾನದಿಂದ, ದುಷ್ಟ ಕಾರ್ಯಗಳಿಂದ ಅಧರ್ಮ ಕ್ಷೇತ್ರವಾಗಿದೆ. ಇಂಥ ದೃಶ್ಯವನ್ನು ಕಂಡು ಹನುಮಂತ ದೇವರು ಬಹಳ ದುಃಖವನ್ನು ಹೊಂದುತ್ತಾರೆ. ಮತ್ತು ಮಹಾವಿಷ್ಣುವನ್ನು ಸ್ತೋತ್ರ ಮಾಡ್ತಾ ಸತ್ಯವ್ರತನಾದ, ವಿಷ್ಣು ಭಕ್ತನಾದ, ಲೋಕಕ್ಕೆ ಹಿತವನ್ನು ಉಂಟು ಮಾಡುವ ವಿಭೀಷಣನನ್ನು ಕೂಡ ಆ ಹನುಮಂತ ದೇವರು ಕಾಣ್ತಾರೆ. ಆ ವಿಭೀಷಣನನ್ನು ಕೊಂಡು ಹನುಮಂತ ದೇವರ ಮನಸ್ಸಿಗೆ ಬಹಳ ಸಂತೋಷವಾಗುತ್ತೆ. ಮುಂದೆ ಸಾಕ್ತಾ ಹೋಗ್ತಾರೆ. ಗಾಢ ನಿದ್ರೆಯಲ್ಲಿ ಬೆಟ್ಟದಂತೆ ಮಲಗಿರುವಂತಹ ಕುಂಭಕರ್ಣನನ್ನ ನೋಡ್ತಾರೆ ಹನುಮಂತ ದೇವರು. ಹಾಗೂ ಕಿವಿ ಮೂಗುಗಳಿಲ್ಲದ, ವಿವಸ್ತ್ರಳಾದ, ಮದ್ಯಪಾನ ಮಾಡಿ ಎಚ್ಚರ ತಪ್ಪಿದ ಶೂರ್ಪಣಖಿಯನ್ನು ಕೂಡ ನೋಡ್ತಾರೆ. ವಿಲಾಸಿನಿಯರನ್ನು, ಯೋಗಿನಿಯರನ್ನು, ಭೋಗಿನಿಯರನ್ನು, ಕುಯೋಗಿನಿಯರನ್ನು, ವಿಯೋಗಿನಿಯರನ್ನು, ದುರಹಂಕಾರಿಯಾದ ರಾಕ್ಷಸ ಸ್ತ್ರೀಯರನ್ನು ಅವರು ನೋಡ್ತಾರೆ. ಈ ಸಂದರ್ಭದಲ್ಲಿ ಶ್ರೀರಾಮಚಂದ್ರನ ಮುಖ ಕಮಲವನ್ನ ಸ್ಮರಣೆ ಮಾಡಿಕೊಳ್ತಾ ರಾವಣನ ಅಂತಃಪುರಕ್ಕೆ ಪ್ರವೇಶ ಮಾಡುತ್ತಾರೆ. ಪ್ರಹಸ್ತ, ಕುಂಭಕರ್ಣ ಮೊದಲಾದವರ ಮನೆಗಳಲ್ಲಿ ಸೀತೆಯನ್ನು ಹುಡುಕ್ತಾರೆ. ಆದರೆ ಸೀತಾಮಾತೆ ಅಲ್ಲೆಲ್ಲೂ ಕೂಡ ಕಾಣಿಸೋದಿಲ್ಲ. ರಾವಣನ ಅಂತಃಪುರದಲ್ಲಿ ಸೀತಾಮಾತೆಯನ್ನು ಹುಡುಕ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ರಾತ್ರಿಯ ಕಾಲದಲ್ಲಿ ಬೆಕ್ಕಿನ ರೂಪದಲ್ಲಿರುವಂತಹ ಹನುಮಂತ ದೇವರು ಪ್ರತಿಯೊಂದು ಸಂಧಿಗಳಲ್ಲೂ ಕೂಡ ಸೀತಾಮಾತೆಯನ್ನು ಅನ್ವೇಷಣೆ ಮಾಡ್ತಾ ಇದ್ದಾರೆ. ರಾವಣನ ಅಂತಃಪುರದಲ್ಲಿ ಅರ್ಧ ಯೋಜನದಷ್ಟು ವಿಸ್ತಾರವಾದ, 1.5 ಯೋಜನದಷ್ಟು ಉದ್ದವಾದ ರಾವಣನ ಮನೆಯನ್ನ ನೋಡ್ತಾರೆ. ಆ ಮನೆಯಲ್ಲಿ ಪುಷ್ಪಕ ವಿಮಾನವು ರತ್ನಗಳ ಸಾಲಿನ ಕಾಂತಿಯಿಂದ ಬೆಳಗ್ತಾ ಇರುತ್ತೆ. ಚಂದ್ರಮಂಡಲದಲ್ಲಿ ಮೊಲವು ಮಲಗಿದಂತೆ ರಾವಣನು ಪುಷ್ಪಕ ವಿಮಾನದಲ್ಲಿ ಮಲಗಿರ್ತಾನೆ. ಅವನ ಸುತ್ತಲೂ ಸರ್ವಾಂಗ ಸುಂದರಿಯರಾದ ಸಾವಿರಾರು ಸ್ತ್ರೀಯರು ಮಲಗಿರ್ತಾರೆ. ಬಹುಕಾಲ ಮದ್ಯಪಾನವನ್ನು ಮಾಡಿ ಕ್ರೀಡಿಸಿ ಕೆಂಪೇರಿದ ಕಣ್ಣುಗಳಿಂದ ಕೂಡಿ ಬಳಲಿ ನಿದ್ರೆಯನ್ನು ಮಾಡ್ತಾ ಇರ್ತಾನೆ. ಇಂಥ ರಾವಣನನ್ನು ಕೊಂಡು ಹನುಮಂತ ದೇವರು ಓಹೋ ಇವನೇ ಆ ದುಷ್ಟನಾದ ರಾವಣ ಅಂತ ಹೇಳ್ತಾ ಕಣ್ಣುಗಳಿಂದ ಅವನನ್ನು ದಿಟ್ಟಿಸಿ ನೋಡ್ತಾ ಅವನ ಸಮೀಪಕ್ಕೆ ತೆರಳುತ್ತಾರೆ. ಇಂದ್ರದೇವರ ವಜ್ರಾಯುಧದ ಹೊಡೆತದ ಗುರುತುಗಳನ್ನ ಅವನ ದೇಹದಲ್ಲಿ ಕಾಣ್ತಾರೆ. ಬಹಳ ವೇಗವಾಗಿ ಉಸಿರಾಟವನ್ನು ಮಾಡ್ತಾ ಇರುವಂತಹ ರಾಕ್ಷಸ ರೂಪದಲ್ಲಿ ಮಲಗಿರುವ ರಾವಣನನ್ನು ಕಂಡು ಅವನ ಹತ್ತಿರದಲ್ಲಿ ಪರಮ ಸುಂದರಿಯಾದ ಮಂಡೋದರಿ ಮಲಗಿರುವ ದೃಶ್ಯವನ್ನು ಕೂಡ ನೋಡ್ತಾರೆ. ಕಪಿ ಸ್ವಭಾವವನ್ನು ಅನುಸರಿಸಿ ಹನುಮಂತ ದೇವರು ಹೀಗೆ ವಿಡಂಬನೆಯನ್ನ ಮಾಡ್ತಾರೆ. ವಿಚಿತ್ರವಾಗಿ ಕುಣಿತಾರೆ, ತಮ್ಮ ಪುಚ್ಛವನ್ನ ಮುತ್ತಿಡ್ತಾರೆ, ಸುತ್ತಲೂ ತಿರುಗ್ತಾರೆ, ಜಿಗಿತಾರೆ, ಕಂಬವನ್ನ ಹತ್ತುತ್ತಾರೆ, ಅಲ್ಲಿಂದ ಕೆಳಗೆ ಹಾರುತ್ತಾರೆ. ನಾನು ಸೀತೆಯನ್ನು ಹುಡುಕ್ಬಿಟ್ಟೆ ಅಂತ ಸಂತೋಷವನ್ನ ಹೊಂದುತ್ತಾರೆ. ಇವಳೇ ಸೀತೆ ಅಂತನೂ ಕೂಡ ಹೇಳಿಬಿಡ್ತಾರೆ. ಆಮೇಲೆ ಅವರಿಗೆ ಸಂಶಯ ಬರುತ್ತೆ, ಇವಳು ಸೀತೆಯೋ ಅಥವಾ ರಾಕ್ಷಸಿಯೋ. ಇವಳು ಸೀತೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ನನ್ನ ಮಾತೆ ಸೀತಾಮಾತೆ ಯಾವತ್ತೂ ಕೂಡ ರಾವಣನ ಸನಿಹದಲ್ಲಿ ಮಲಗಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ತೀರ್ಮಾನವನ್ನ ಮಾಡ್ತಾರೆ. ಅನಂತರ ಅಲ್ಲಿ ಸುತ್ತಮುತ್ತಲು ಎಲ್ಲೆಡೆಯೂ ಕೂಡ ಹುಡುಕಿದ್ರೂ ಸೀತಾಮಾತೆ ಕಾಣಿಸೋದಿಲ್ಲ. ಎಲ್ಲಿ ವಿಲಾಸಿನಿ ಸ್ತ್ರೀಯರ ವಿಪುಲವಾದ ವಾಸವು ಇದೆಯೋ ಅಲ್ಲೆಲ್ಲೆಡೆಯೂ ಕೂಡ ತೆರಳಿ ಸೀತೆಯನ್ನು ಹುಡುಕ್ತಾನೇ ಇದ್ದಾರೆ. ಮನೆಗಳಲ್ಲಿ, ಮೇಲಿನ ಉಪ್ಪರಿಗೆಗಳಲ್ಲಿ, ಅಟ್ಟಗಳಲ್ಲಿ, ಕೊಠಡಿಗಳಲ್ಲಿ, ಮಹಡಿಯ ಸಂದುಗೊಂದುಗಳಲ್ಲಿ, ಅಶ್ವತ್ಥ ವೃಕ್ಷದಲ್ಲಿ, ಅವುಗಳ ಬುಡದಲ್ಲಿ, ಬೀದಿಗಳಲ್ಲಿ, ಮನೆಗಳಲ್ಲಿ ಪ್ರತಿಯೊಂದು ಕಡೆಯೂ ಕೂಡ ಸೀತಾಕೃತಿಯನ್ನು ಹುಡುಕ್ತಾರೆ. ಎಲ್ಲೂ ಕೂಡ ಸೀತಾಮಾತೆ ಕಾಣಿಸೋದೇ ಇಲ್ಲ. ಕೆಲವೆಡೆ ಬಾಗಿಲುಗಳನ್ನು ತೆರೆದು ನೋಡ್ತಾರೆ, ಕೆಲವೆಡೆ ತೆರೆದ ಬಾಗಿಲುಗಳಲ್ಲಿ ನುಗ್ಗಿ ನೋಡ್ತಾರೆ, ಇನ್ನು ಕೆಲವೆಡೆ ಕಿಟಕಿಗಳ ಮೂಲಕ ಹೋಗಿ ನೋಡ್ತಾರೆ, ಬಾವಿಗಳನ್ನು ಕೂಡ ಬಗ್ಗಿ ನೋಡ್ತಾರೆ. ದೇವಾಲಯಗಳಲ್ಲಿ ಹಾಗೂ ದೇವಾಲಯದ ಉದ್ಯಾನವನಗಳಲ್ಲಿ, ಪೊದೆಗಳಲ್ಲಿ, ಜಲಾಶಯಗಳಲ್ಲಿ, ಸರೋವರಗಳಲ್ಲಿ, ಪಟ್ಟಣದ ಒಳಗಿನ ಪ್ರದೇಶದಲ್ಲಿ, ಹೊರಗಿನ ಪ್ರದೇಶದಲ್ಲಿ ಹೀಗೆ 1 ಅಂಗುಲದ ಸ್ಥಳವನ್ನೂ ಕೂಡ ಬಿಡದೆ ಎಲ್ಲೆಡೆಯೂ ಕೂಡ ಸೀತಾಮಾತೆಯನ್ನು ಹುಡುಕ್ತಾರೆ. ಎಲ್ಲಿ ಹುಡುಕಿದ್ರೂ ಕೂಡ ಸೀತಾಮಾತೆ ಕಾಣಿಸೋದಿಲ್ಲ.
ಆಗ ಹನುಮಂತ ದೇವರು ಹೇಳುವ ಮಾತು, ಮಯಾ ನ ದೃಷ್ಟ ಸಾದೇವಿ ಕಾರ್ಯಂ ಸಕಲ ಮಾಕುಲಂ. ಛೇ, ನಾನು ಸೀತಾಮಾತೆಯನ್ನು ನೋಡಲಿಕ್ಕೆ ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ, ನನ್ನ ಕೆಲಸವೆಲ್ಲವೂ ಕೂಡ ಹಾಳಾಗಿ ಹೋಯಿತು ಅಂತ ದುಃಖವನ್ನು ಅನುಭವಿಸ್ತಾರೆ. ರಾತ್ರಿಯ ಕಾಲದಲ್ಲಿ ಅನೇಕ ರಾಕ್ಷಸ ಸ್ತ್ರೀಯರನ್ನು ನಾನು ನೋಡಿದ್ದೀನಿ, ಆದರೆ ಸೀತಾಮಾತೆಯನ್ನು ನನಗೆ ನೋಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಛೇ, ಈ ಎಲ್ಲ ಸ್ತ್ರೀಯರನ್ನು ನೋಡಿದ್ದು ತಪ್ಪಾಯ್ತಾ? ಇಲ್ಲ, ತಪ್ಪಲ್ಲ. ಯಾಕೆ ಅಂತಂದರೆ ಬೆಂಕಿ, ಗಾಳಿ, ಸೂರ್ಯ ಇವರಿಗೆ ವಿಷಯಗಳ ಸಂಪರ್ಕ ಇಲ್ಲ, ಆದ್ದರಿಂದ ನನಗೂ ಕೂಡ ವಿಷಯ ಸಂಪರ್ಕ ಇಲ್ಲ ಎಂಬುದಾಗಿ ತೀರ್ಮಾನವನ್ನು ಮಾಡ್ತಾರೆ. ಅನಂತರ ಅವರು ನಮೋಸ್ತು ರಾಮ ರಾಮಾಯೈ ರಾಮಾಯಾಪಿ ನಮೋ ನಮಃ ಭೂಮ್ನೇ ಸರ್ವಾಂತರಾಯಾಪಿ ಸರ್ವಸಿದ್ಧಿಪ್ರದಾಯಿನೇ. ಆ ಶ್ರೀರಾಮಚಂದ್ರನ ಪತ್ನಿಯಾದ ಸೀತಾಮಾತೆಗೆ ಮನಸ್ಸಿನಿಂದಲೇ ನಮಸ್ಕಾರವನ್ನು ನಾನು ಮಾಡ್ತೀನಿ. ಪರಿಪೂರ್ಣವಾದ ಸರ್ವಾಂತರ್ಯಾಮಿಯಾದ ಸರ್ವಸಿದ್ಧಿಪ್ರದನಾದ ಶ್ರೀರಾಮಚಂದ್ರ ದೇವರಿಗೂ ಕೂಡ ನಾನು ಭಕ್ತಿಯಿಂದ ನಮಸ್ಕಾರವನ್ನು ಮಾಡ್ತೀನಿ. ನಾನು ಇವತ್ತಿನ ದಿವಸ ಸೀತಾಮಾತೆಯನ್ನು ದರ್ಶನ ಮಾಡಲೇಬೇಕು. ಅದಕ್ಕೆ ನನಗೆ ರಾಮದೇವರ ಅನುಗ್ರಹ ಬೇಕು ಮತ್ತು ಸೀತಾಮಾತೆಯ ಅನುಗ್ರಹ ಬೇಕು. ಹೀಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಅವರು ನೇರವಾಗಿ ಅಶೋಕವನವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಅಶೋಕವನದಲ್ಲಿ ಅನೇಕ ಮರಗಳ ಮಧ್ಯದಲ್ಲಿ ಎತ್ತರದ ಶಿಂಶುಪಾ ವೃಕ್ಷವನ್ನು ನೋಡ್ತಾರೆ. ಶಿಂಶುಪಾ ಎಂಬ ವೃಕ್ಷದ ಕೆಳಗಡೆ ಸೀತಾಕೃತಿಯನ್ನು ನೋಡಿದ್ದಾರೆ. ಓಡಿ ಬಂದು ಶಿಂಶುಪಾ ವೃಕ್ಷದ ರೆಂಬೆಯನ್ನು ಹತ್ತಿ ಎಲೆಗಳ ಮಧ್ಯದಲ್ಲಿ ಅಡಗಿ ಕುಳಿತು 10 ದಿಕ್ಕುಗಳತ್ತ ಕಣ್ಣಾಡಿಸ್ತಾರೆ. ದೀನಳಾಗಿದ್ರೂ ಕೂಡ ಅತ್ಯಂತ ನಿರ್ಮಲಳಾಗಿದ್ದಾಳೆ ಸೀತಾಮಾತೆ. ಹುಣ್ಣಿಮೆಯ ಚಂದ್ರನ ಕಾಂತಿಯಂತೆ ಮುಖವುಳ್ಳ, ನೆಲದ ಮೇಲೆ ಕುಳಿತಿರುವ, ಧಾರಾಕಾರವಾಗಿ ಕಣ್ಣೀರು ಸುರಿಸುತ್ತಿರುವ, ಏಕವಸ್ತ್ರವನ್ನು ಧರಿಸಿದ, ಕೆಲವೇ ಆಭರಣಗಳಿಂದ ಅಲಂಕೃತಳಾದ ಸೀತಾಮಾತೆಯನ್ನು ಹನುಮಂತ ದೇವರು ಕಂಡು ರೋಮಾಂಚನಗೊಳ್ತಾರೆ. ನಾಯಿಗಳ ಮಧ್ಯದಲ್ಲಿ ಜಿಂಕೆಯಂತೆ ವಿಶಾಲ ನೇತ್ರೆಯಾದ ಸೀತೆಯನ್ನು ಕಂಡು ಹೀಗೆ ಆಲೋಚನೆ ಮಾಡ್ತಾರೆ, ಇವಳು ಶ್ರೀರಾಮಚಂದ್ರನ ಪತ್ನಿಯಾದ ಸೀತಾಮಾತೆ ಆಗಿದ್ದಾಳೆ. ಯಾಕೆ ಅಂದರೆ ಸೀತಾಮಾತೆಯಲ್ಲಿರುವ ಎಲ್ಲ ಲಕ್ಷಣಗಳು ಕೂಡ ಇವಳಲ್ಲಿವೆ. ಶ್ರೀರಾಮಚಂದ್ರನು ತಿಳಿಸಿದ ಎಲ್ಲ ದೇಹದ ಲಕ್ಷಣಗಳು ಕೂಡ ಇವಳಲ್ಲಿ ಕಾಣಿಸ್ತಾ ಇವೆ. ರಾವಣನು ಅಪಹರಿಸಿ ಒಯ್ಯುತ್ತಿರುವಾಗ ಸೀತೆಯನ್ನು ಹಾಗೂ ಅವಳ ಉತ್ತರೀಯವನ್ನು ನಾನು ಕೂಡ ನೋಡಿದ್ದೇನೆ. ಅದೇ ಉತ್ತರೀಯವನ್ನು ಕೂಡ ಇವಳು ಧಾರಣೆ ಮಾಡಿದ್ದಾಳೆ. ಭಗವಂತನು ಜಗದೊಡೆಯನಾಗಿದ್ದಾನೆ, ಅವನ ಪತ್ನಿಯು ಜಗತ್ತಿಗೆ ಒಡತಿಯಾಗಿದ್ದಾಳೆ. ಇವಳಿಗೆ ಈ ರೀತಿಯ ದುಃಖವು ಹೇಗೆ ಸಾಧ್ಯ? ಮಹಾಲಕ್ಷ್ಮಿಗೆ ದುಃಖದ ಲೇಪವೂ ಕೂಡ ಇಲ್ಲ. ಲಕ್ಷ್ಮೀನಾರಾಯಣರು ಈ ಭೂಲೋಕದಲ್ಲಿ ಅವತಾರವನ್ನು ಮಾಡಿ ಹೀಗೆಲ್ಲ ಅದ್ಭುತವಾಗಿ ವಿಡಂಬನೆ ಮಾಡ್ತಾರಲ್ವಾ ಎಂಬುದಾಗಿ ಹನುಮಂತ ದೇವರು ಆಲೋಚನೆಯನ್ನು ಮಾಡ್ತಾ ಇದ್ದಾರೆ. ರಾಮದೇವರಿಗೂ ಸೀತಾದೇವಿಗೂ ಲವಲೇಶವೂ ಕೂಡ ದುಃಖ, ಮೋಹ ಮೊದಲಾದವುಗಳು ಇರಲಿಕ್ಕೆ ಸಾಧ್ಯವೇ ಇಲ್ಲ. ನಟ ನಟಿಯರು ಹೇಗೆ ರಂಗಮಂಟಪದಲ್ಲಿ ನಾಟಕವನ್ನು ಮಾಡ್ತಾರೋ ಹಾಗೆ ಲಕ್ಷ್ಮೀನಾರಾಯಣರು ನಾಟಕವನ್ನು ಮಾಡ್ತಾ ಇದ್ದಾರೆ. ಸೀತಾಮಾತೆಯು ತನ್ನ ಆಕೃತಿಯನ್ನು ನಿರ್ಮಾಣ ಮಾಡಿ ಸ್ವತಃ ತಾನು ಅವ್ಯಕ್ತಳಾಗಿ ನಿಂತಿದ್ದಾಳೆ. ಇದು ನನ್ನ ಶುದ್ಧವಾದ ಮನಸ್ಸಿಗೆ ಗೋಚರವಾಗ್ತಾ ಇದೆ. ಹೀಗೆ ಹನುಮಂತ ದೇವರು ಮನಸ್ಸಿನಲ್ಲಿ ಚಿಂತನೆಯನ್ನ ನಡೆಸ್ತಾ ಎಲೆಗಳ ಮರೆಯಲ್ಲಿ ಮೌನವಾಗಿಯೇ ಕುಳಿತಿದ್ದಾರೆ. ಸೀತೆಯ ಸುತ್ತಲೂ ಮೃಗಗಳಂತೆ ರಾಕ್ಷಸಿಯರು ಸುತ್ತುವರೆದಿದ್ದಾರೆ. ಕೆಲವು ರಾಕ್ಷಸಿಯರಿಗೆ ಒಂದೇ ಕಣ್ಣು, ಕೆಲವರಿಗೆ 2 ಮುಖ, ಕೆಲವು ರಾಕ್ಷಸ ಸ್ತ್ರೀಯರಿಗೆ 2 ಮುಖವಿದೆ, ಇನ್ನು ಕೆಲವರಿಗೆ 2 ಹೊಟ್ಟೆಗಳಿವೆ, ಕೆಲವರಿಗೆ 4 ಕಾಲುಗಳಿವೆ. ಹೀಗೆ ಚಿತ್ರ ವಿಚಿತ್ರ ದೇಹಗಳನ್ನು ಹೊಂದಿದ್ದಾರೆ. ಇಂಥ ರಾಕ್ಷಸಿಯರನ್ನು ಹನುಮಂತ ದೇವರು ಕಂಡಿದ್ದಾರೆ. ಅದೇ ಸಂದರ್ಭದಲ್ಲಿ ಕಾಮಾಂಧ ಪೀಡಿತನಾದ ಅಲ್ಲಿ ಮಲಗಿದ್ದ ರಾವಣ ಇಲ್ಲಿಗೆ ಆಗಮಿಸ್ತಾ ಇದ್ದಾನೆ. ಕಾಮಾಗ್ನಿಯು ಹೊತ್ತಿ ಉರಿತಾ ಇರುವಂತಹ ರಾವಣನು ಹಾಸಿಗೆಯಿಂದ ಎದ್ದು ಅಶೋಕವನದ ಕಡೆ ಎಡಬುತ್ತಾ ನಿದ್ರೆಯಲ್ಲಿ ಆಗಮಿಸ್ತಾ ಇದ್ದಾನೆ. ಎಲ್ಲ ಸುಂದರಾಂಗಿನಿಯರು ಅವನನ್ನೇ ಹಿಂಬಾಲಿಸ್ತಾ ಬರ್ತಾ ಇದ್ದಾರೆ. ನುಗ್ಗಿ ಬರುತ್ತಿರುವ ರಾವಣನನ್ನು ಕಂಡು ಪತಿವ್ರತೆಯಾದ ಸೀತಾ ಕೃತಿಯು ನಡುಕವುಳ್ಳವಳಾಗಿದ್ದಾಳೆ. ದೀರ್ಘವಾಗಿ ಬಿಸಿಯಾದ ನಿಟ್ಟುಸಿರನ್ನು ಬಿಡ್ತಾ ಮಲಿನ ವಸ್ತ್ರಗಳಿಂದ ತನ್ನ ಅಂಗಾಂಗಗಳನ್ನು ಮರೆಮಾಡಿಕೊಳ್ಳುತ್ತಾ ಬೇರೆಡೆ ಮುಖವನ್ನು ತಿರುಗಿಸುತ್ತಾ ಕುಳಿತುಕೊಳ್ಳುತ್ತಾಳೆ. ಮನ್ಮಥನ ಬಾಣಗಳಿಂದ ಪೀಡಿತವಾದ ಹೃದಯವುಳ್ಳ ರಾವಣನು ಬಹಳ ಚಾಪಲ್ಯವನ್ನು ಹೊಂದಿ ಸೀತೆಯ ಬಳಿಗೆ ಬಂದು ಸಮಾಧಾನದಿಂದ ಮಾತನಾಡ್ತಾನೆ. ಸೀತೆ, ನೀನು ಶ್ರೀಮನ್ನಾರಾಯಣನ ವಕ್ಷಸ್ಥಳ ವಾಸಿನಿಯಾದ ಮಹಾಲಕ್ಷ್ಮಿ. ಈ ವಿಷಯ ನನಗೆ ಗೊತ್ತಿದೆ. ನೀನು ಸ್ವಾಭಿ. ಈಗ ನೀನು ನನ್ನ ಸಂಪತ್ತನ್ನು ಒಮ್ಮೆ ನೋಡು.
ನನ್ನ ಈ ಯೌವನದ ಉಪವನದಲ್ಲಿ ನೀನು ಕಂಗೊಳಿಸಬೇಕು. ನಿನ್ನನ್ನು ಶ್ರೀರಾಮನು ಪುನಃ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ನಿನ್ನನ್ನ ನೋಡಿದ್ರೂ ನಿನ್ನನ್ನ ಕರೆದೊಯ್ಯಲಿಕ್ಕೆ ಅವನಿಂದ ಸಾಧ್ಯ ಇಲ್ಲ. ಕಾಡಿನಲ್ಲಿ ನಲೆದಾಡ್ತಾ ಇರುವಂತಹ ಶ್ರೀರಾಮನನ್ನು ಬಿಟ್ಟು ಸಮಸ್ತ ಭುವನಗಳಿಗೆ ಈಶ್ವರನಾದ ನನ್ನನ್ನ ನೀನು ಉಪಭೋಗಿಸಬೇಕು. ನಾನು ನಿನ್ನ ದಾಸನಾಗ್ತೀನಿ. ಈ ಎಲ್ಲ ರಾಜ್ಯ ಸಂಪತ್ತನ್ನ ನಿನಗೆ ನೀಡ್ತೀನಿ. ನಿನ್ನ ತಂದೆಯಾದ ಜನಕನಿಗೂ ಯಥೇಚ್ಛವಾದ ರಾಜ್ಯವನ್ನು ರತ್ನಗಳನ್ನು ಕೂಡ ನಾನು ನೀಡ್ತೀನಿ. ವಿಜಿತ್ಯ ಪೃಥಿವೀಂ ಸರ್ವಾಂ ನಾನಾ ನಗರ ಮಾಲಿನೀಂ ಜನಕಾಯ ಪ್ರದಾಸ್ಯಾಮಿ ತವ ಹೇತೋರ್ಮಿಲಾಸಿನಿ. ಸಮಸ್ತ ಭೂಲೋಕವನ್ನು ಗೆದ್ದು ಸಮಸ್ತ ನಗರಗಳಲ್ಲಿರುವ ಸಂಪತ್ತನ್ನು ನಿನ್ನ ತಂದೆಗೆ ನೀಡ್ತೀನಿ. ನನ್ನನ್ನು ನೀನು ಒಪ್ಕೊಳ್ಬೇಕು. ರಾವಣನ ಮಾತುಗಳನ್ನು ಕೇಳಿದ ಪತಿವ್ರತೆಯಾದ ಸೀತೆ ತೃಣಮಂತರತ ಕೃತ್ವ, ಹುಲ್ಲುಕಡ್ಡಿಯನ್ನ ಮಧ್ಯದಲ್ಲಿ ಹಿಡಿದು ಉಚಿತವಾದ ಮಾತುಗಳನ್ನು ಹೀಗೆ ಹೇಳ್ತಾಳೆ. ಶೂದ್ರನಿಗೆ ಬ್ರಹ್ಮವಿದ್ಯೆ ಲಭಿಸೋದಿಲ್ಲ. ಮಿಂಚು ಹುಳಕ್ಕೆ ಸೂರ್ಯನ ಪ್ರಕಾಶ ದೊರಕೋದಿಲ್ಲ. ದುಷ್ಟನಾದ ನಿನಗೆ ಶ್ರೀರಾಮನ ಪ್ರಿಯಪತ್ನಿಯಾದ ಸೀತೆ ಯಾವತ್ತೂ ಕೂಡ ದೊರಕೋದಿಲ್ಲ. ಪುಲಸ್ತ್ಯ ಋಷಿಗಳ ವಂಶದಲ್ಲಿ ಹುಟ್ಟಿದ್ರೂ ಕೂಡ ನಿನಗೆ ಧರ್ಮದ ಅರಿವು ಸರ್ವಥಾ ಇರೋದಿಲ್ಲ. ಪರಸ್ತ್ರೀ ಸಂಘದಿಂದ ಲೋಕವೇ ನಾಶ ಆಗುತ್ತೆ. ನಿನಗೆ ಹಿತವಾದ ಮಾತುಗಳನ್ನು ನಾನು ಹೇಳ್ತಾ ಇದ್ದೀನಿ. ನನ್ನ ಪತಿಯಾದ ಶ್ರೀರಾಮನಿಗೆ ನನ್ನನ್ನ ಒಪ್ಪಿಸು. ಅವನ ಬಳಿ ಕ್ಷಮೆಯನ್ನ ಯಾಚಿಸು. ನಿನ್ನ ರಕ್ಷಣೆಗೆ ನೀನೇ ಜವಾಬ್ದಾರಿ. ಒಂದು ವೇಳೆ ನನ್ನ ಮಾತನ್ನ ನೀನು ಒಪ್ಕೊಳ್ಳದೇ ಇದ್ರೆ ಶ್ರೀರಾಮ ಲಕ್ಷ್ಮಣರ ಬಾಣಗಳು ನಿನ್ನ ಎದೆಯನ್ನ ಸೀಳೋದ್ರಲ್ಲಿ ಸಂಶಯವೇ ಇಲ್ಲ. ಕಾಮಾಂಧನಾಗಿ ನಿದ್ರೆಯು ಬಾರದೆ ಇದ್ದಾಗ ನನ್ನ ಬಳಿ ಬಂದಿರುವಿ. ನನ್ನ ಪತಿಯಾದ ಶ್ರೀರಾಮಚಂದ್ರನ ಬಾಣ ಪ್ರಯೋಗದಿಂದ ನೀನು ದೀರ್ಘ ನಿದ್ರೆಯನ್ನು ಅನುಭವಿಸ್ತಿ. ರಾಕ್ಷಸಾಧಮ, ಮಾನಸ ಸರೋವರದ ರಾಜಹಂಸ ಕಾಗಿಯ ಕ್ಷುದ್ರ ಧ್ವನಿಗೆ ಒಲಿಯುತ್ತಾ ಸಿಂಹ ನಾಯಿಯನ್ನು, ಗರುಡನು ಹಾವನ್ನು, ಆನೆಯು ಆಡನ್ನು ಅನಾಯಾಸವಾಗಿ ಹೇಗೆ ಕೊಂದು ಹಾಕುತ್ತೋ ಹಾಗೆ ಶ್ರೀರಾಮಚಂದ್ರನು ಕೂಡ ನಿನ್ನ ಕಥೆಯನ್ನ ಮುಗಿಸಿಬಿಡ್ತಾನೆ. ನಿನ್ನನ್ನು ಈಗಲೇ ಸುಟ್ಟು ಭಸ್ಮ ಮಾಡುವ ಸಾಮರ್ಥ್ಯ ನನಗೂ ಇದೆ. ಆದರೆ ನಿನ್ನನ್ನು ಕೊಲ್ಲುವ ಕೀರ್ತಿ ಅದು ನನ್ನ ಪತಿಯಾದ ಶ್ರೀರಾಮಚಂದ್ರನಿಗೆ ಸಲ್ಲಬೇಕು. ಇಮಾಂಚ ವಾಚ ಮತ್ಯುಷ್ಣಾಂ ಅಶ್ರುಧಾರಾಂಚ ಸಂತತಾಂ ವಿಸೃಜ್ಯ ಸಾ ಸರೋಜಾಕ್ಷಿ ಪರಿರೇಭೆ ಪ್ರಭುಮೃದ. ತಾಳರಾರದ ದುಃಖದಿಂದ ಇಂಥ ಮಾತುಗಳನ್ನು ಹೇಳ್ತಾ ಸೀತೆಯು ಕಣ್ಣೀರ ಧಾರೆಯನ್ನ ಎಡಬಿಡದೆ ಸುರಿಸ್ತಾ ಮನಸ್ಸಿನಲ್ಲಿ ಶ್ರೀರಾಮಚಂದ್ರನನ್ನ ಪುನಃ ಪುನಃ ಸ್ಮರಣೆ ಮಾಡ್ತಾಳೆ. ಸೀತೆಯ ಮಾತುಗಳನ್ನು ಕೇಳಿಸಿಕೊಂಡ ರಾವಣನಿಗೆ ಸಿಟ್ಟು ತಡಿಲಿಕ್ಕೆ ಆಗ್ತಾ ಇಲ್ಲ. ಅವನ ದೇಹವೆಲ್ಲವೂ ಕೂಡ ನಡುಗ್ತಾ ಇದೆ. ತನ್ನ ಭಟರಿಗೆ ಅಪ್ಪಣೆಯನ್ನ ಮಾಡ್ತಾನೆ. ಇವಳು ನನ್ನ ಮಾತನ್ನ ಕೇಳ್ತಾ ಇಲ್ಲ. ಇವಳನ್ನು ಇವತ್ತಿನ ದಿವಸ ನೀವು ಕೊಚ್ಚಿ ಹಾಕಬೇಕು. ಇವಳನ್ನ ಬೇಯಿಸಿ ಅಡುಗೆ ಮಾಡಿ ನನ್ನ ಪ್ರಾತಃ ಕಾಲದ ಊಟಕ್ಕೆ ನೀವು ಬಡಿಸಬೇಕು. ಇದು ನನ್ನ ಅಪ್ಪಣೆ ಹೀಗೆ ಹೇಳ್ತಾನೆ. ಅಷ್ಟರಲ್ಲಿ ಮಂಡೋದರಿ ಅವನ ಕೋಪವನ್ನ ತಡಿತಾಳೆ. ಹಾಗೆ ಮಾಡಬೇಡ, ಇದು ನಿನಗೆ ಶ್ರೇಯಸ್ಕರವಲ್ಲ ಎಂಬುದಾಗಿ ತಡೆದಾಗ ಅದೇ ಸಿಟ್ಟಿನಲ್ಲಿ ರಾವಣನು ಅಂತಃಪುರಕ್ಕೆ ಮರಳಿ ಹೋಗ್ತಾನೆ. ಅನಂತರ ಅಲ್ಲಿರುವಂತಹ ಎಲ್ಲ ರಾಕ್ಷಸ ಸ್ತ್ರೀಯರು ಸೀತಾಕೃತಿಗೆ ವಿವಿಧ ರೀತಿಯಲ್ಲಿ ಪ್ರಲೋಭನೆಗಳನ್ನು ನೀಡ್ತಾರೆ. ಹೇಗಾದರೂ ರಾವಣನ ನೀನು ಒಪ್ಕೋ ಎಂಬುದಾಗಿ ಬಲವಂತ ಮಾಡ್ತಾರೆ, ಬೆದರಿಸ್ತಾರೆ. ಒಂದು ವೇಳೆ ನೀನು ರಾವಣನನ್ನ ಒಪ್ಕೊಳ್ಳದೆ ಇದ್ರೆ ನಾವೆಲ್ಲರೂ ಕೂಡ ಸೇರಿ ನಿನ್ನ ತಿಂದಾಕ್ಬಿಡ್ತೀವಿ ಅಂತ ಅವಳ ಮೈ ಮೇಲೆ ನುಗ್ಗುತ್ತಾರೆ. ಆಗ ಶುದ್ಧ ಮನಸ್ಸಿನ ವೃದ್ಧ ರಾಕ್ಷಸಿಯು ಶ್ರೇಷ್ಠವಾದ ಮಾತುಗಳನ್ನ ಸೀತೆಯ ಬಳಿ ನಿವೇದನೆಯನ್ನ ಮಾಡ್ತಾಳೆ. ಅವಳ ಹೆಸರು ತ್ರಿಜಟೆ. ತನಗೆ ಆದ ಒಳ್ಳೆಯ ಕನಸುಗಳನ್ನ ಸೀತಾಮಾತೆಗೆ ತಿಳಿಸ್ತಾಳೆ. ಹಾಗೂ ರಾವಣನ ವಿನಾಶವು ಸಮೀಪಿಸಿದೆ, ಇದಕ್ಕೆ ಸಂಬಂಧಪಟ್ಟ ದುಸ್ವಪ್ನಗಳು ಕೂಡ ನನಗೆ ಕಾಣಿಸಿದೆ ಎಂಬುದಾಗಿ ಹೇಳ್ತಾಳೆ. ತ್ರಿಜಟೆಯ ಸಾಂತ್ವನದ ಮಾತುಗಳಿಂದ ಸೀತೆಯು ಹಾ ರಾಮ ಹಾ ಪ್ರಾಣನಾಥ ಎಂಬುದಾಗಿ ವಿಲಾಪವನ್ನ ಮಾಡ್ತಾಳೆ. ಹಾಗೆ ವಿಲಾಪವನ್ನ ಮಾಡುವ ಕ್ಷಣಗಳಲ್ಲಿಯೇ ಸೀತಾಮಾತೆಗೂ ಕೂಡ ಅನೇಕ ಶುಭ ಶಕುನಗಳು ಕಾಣಿಸುತ್ತವೆ. ಎಡಭಾಗದ ಕೈ, ಎಡಭಾಗದ ತೊಡೆ ಹಾಗೂ ಎಡಭಾಗದ ಕಣ್ಣು ಅದರುತ್ತವೆ. ಶಿಂಶುಪಾವೃಕ್ಷದ ಮೇಲೆ ಎಲೆಗಳ ನಡುವೆ ಅಡಗಿ ಕುಳಿತ ಹನುಮಂತ ದೇವರು ಇದೆಲ್ಲವನ್ನು ಕೂಡ ನೋಡಿ ಹೀಗೆ ಆಲೋಚನೆಯನ್ನ ಮಾಡ್ತಾರೆ. ಇಲ್ಲಿ ಬಂದಿರುವಂತಹ ಎಲ್ಲ ರಾಕ್ಷಸ ಸ್ತ್ರೀಯರು ನಿದ್ರೆಯನ್ನ ಮಾಡಬೇಕು, ಸೀತಾದೇವಿ ಮಾತ್ರ ಎಚ್ಚರವಾಗಿರಬೇಕು. ಆಗ ನಾನು ಹೋಗಿ ಸೀತಾಮಾತೆಯನ್ನ ಮಾತನಾಡಿಸಬೇಕು ಮತ್ತು ಒಮ್ಮೆಲೆ ನನ್ನನ್ನು ನೋಡಿ ಅವಳಿಗೂ ಕೂಡ ಭಯ ಆತಂಕಗಳು ಉಂಟಾಗಬಾರದು. ಹೀಗೆ ಆಲೋಚನೆಯನ್ನು ಮಾಡಿ ಅಲ್ಲೇ ಅಡಗಿ ಕುಳಿತಿರ್ತಾರೆ. ಸ್ವಲ್ಪ ಹೊತ್ತಿನಲ್ಲಿ ಅಲ್ಲಿರುವಂತಹ ಎಲ್ಲ ರಾಕ್ಷಸ ಸ್ತ್ರೀಯರು ಹೊರಟು ಹೋಗ್ತಾರೆ. ಇನ್ನು ಕೆಲವರು ನಿದ್ರೆಗೆ ಹೋಗ್ತಾರೆ. ಆಗ ಹನುಮಂತ ದೇವರು ಸುಸಂಸ್ಕೃತವಾದ, ನೀತಿಯುಕ್ತವಾದ, ಅಭಯಪ್ರದವಾದ, ಶ್ರೇಷ್ಠವಾದ ಮಾತುಗಳನ್ನ ಮೇಲಿಂದಲೇ ಹೀಗೆ ಹೇಳ್ತಾರೆ. ಈಶೋ ದಾಶರಥ ಶ್ರೀಮಾನ್
ರಾಮೋ ರಾಜೀವಲೋಚನಃ ನಿಧಿ ಸರ್ವಗುಣಾನಾಂ ಹಿ ವಾರಿಣಾಮಿವ ವಾರಿಧಿಃ. ದಶರಥ ಪುತ್ರನಾದ ಶ್ರೀರಾಮಚಂದ್ರ ಜಗದೊಡೆಯನಾಗಿದ್ದಾನೆ, ಶ್ರೀಮಂತನಾಗಿದ್ದಾನೆ, ಕಮಲದಂತಹ ಕಣ್ಣುಗಳನ್ನು ಹೊಂದಿದ್ದಾನೆ. ಸಮುದ್ರವು ಜಲರಾಶಿಗೆ ಆಶ್ರಯವಾದಂತೆ ಎಲ್ಲ ಗುಣಗಳಿಗೆ ಆಶ್ರಯನಾಗಿದ್ದಾನೆ. ಇವನ ಪತ್ನಿ ಸೀತಾದೇವಿಯ ಜೊತೆ ಕಾಡಿಗೆ ತಂದೆಯ ಮಾತನ್ನು ಪರಿಪಾಲನೆ ಮಾಡುವುದಕ್ಕಾಗಿ ಹೊರಟಿದ್ದಾನೆ. ಕಾಡಿನಲ್ಲಿ ರಾವಣನು ಸೀತೆಯನ್ನು ಅಪಹಾರ ಮಾಡಿದ್ದಾನೆ. ಸೀತೆಯನ್ನು ಹುಡುಕುವುದಕ್ಕಾಗಿ ಶ್ರೀರಾಮಚಂದ್ರನು ದೂತನನ್ನಾಗಿ ನನ್ನನ್ನು ಕಳುಹಿಸಿದ್ದಾನೆ. ಲಕ್ಷ್ಮಣನಿಂದ ಕೂಡಿದ ಶ್ರೀರಾಮನ ದೂತನು ನಾನಾಗಿದ್ದೇನೆ. ದೂತನಾದ ನಾನು ಇದೀಗ ನನ್ನ ತಾಯಿಯಾದ ಸೀತೆಯನ್ನು ಕಾಣುವ ತವಕವನ್ನು ಹೊಂದಿದ್ದೇನೆ. ದೇವಿತ್ವಾಂ ದೇವದೇವೋಸೋ ದೇವರಶ್ಚ ತವಾನಘೇ ಕುಶಲಂ ಪೃಚ್ಛತ ಪ್ರೀತೋ ಸತ್ಯಂ ದೂತಮಖೇನಹಿ. ದೇವಿಯೇ, ನಿನ್ನ ಪತಿಯಾದ ಶ್ರೀರಾಮನು ಹಾಗೂ ನಿನ್ನ ಮೈದುನನಾದ ಲಕ್ಷ್ಮಣನು ಪ್ರೀತಿಯಿಂದ ನಿನ್ನ ಕುಶಲವನ್ನು ವಿಚಾರಿಸಿದ್ದಾರೆ. ಹೀಗೆ ಹನುಮಂತ ದೇವರು ಅತ್ಯಂತ ಸೌಮ್ಯವಾಗಿ ಮೃದುವಾಗಿ ಶಿಂಶುಪಾ ವೃಕ್ಷದ ರೆಂಬೆಯಲ್ಲಿ ಕುಳಿತೇ ಮಂಗಳಕರವಾದ ಅಂಗಾಂಗಗಳುಳ್ಳ ಮಿಂಚಿನಂತೆ ಹೊಳಿತಾ ಇರುವಂತಹ ಪದ್ಮನಾಗಮಣಿಯಂತೆ ಕೆಂಪು ಮುಖವುಳ್ಳ ಹನುಮಂತ ದೇವರನ್ನು ಗಾವರಿಯಿಂದ ಸೀತಾದೇವಿ ತನ್ನ ಮುಂಗುರುಳುಗಳನ್ನು ಅತ್ತ ಸರಿಸಿ ಕಟಾಕ್ಷದಿಂದ ಒಮ್ಮೆ ನೋಡ್ತಾಳೆ. ಆ ಹನುಮಂತ ದೇವರನ್ನು ಕಂಡಾಕ್ಷಣ ಸೀತಾಮಾತೆಗೆ ಅನೇಕ ಸಂಶಯಗಳು ಹುಟ್ಟುತ್ತವೆ. ಕೂಡಲೇ ಹನುಮಂತ ದೇವರು ಮರದಿಂದ ಕೆಳಗೆ ಇಳಿದು ಕೈಜೋಡಿಸಿ ಆ ಸೀತೆಯನ್ನು ನಮಿಸಿ ಹೀಗೆ ಮಾತನಾಡ್ತಾರೆ. ಆಗ ಸೀತಾಮಾತೆಯು ಹನುಮಂತ ದೇವರ ಬಳಿ ಹೇಳ್ತಾಳೆ, ನೀನು ಬಹುಶಃ ರಾವಣನೇ ಆಗಿರಬೇಕು. ನಿನ್ನನ್ನು ರಾಮದೂತ ಎಂಬುದಾಗಿ ನಾನು ಹೇಗೆ ನಂಬಲಿ? ಸೀತೆಯ ಈ ಗೊಂದಲಕ್ಕೆ ಹನುಮಂತ ದೇವರು ಉತ್ತರವನ್ನು ನೀಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಶ್ರೀರಾಮಚಂದ್ರ ದೇವರು 96 ಅಂಗುಲ ದೇಹದ 32 ಲಕ್ಷಣಗಳನ್ನ ಹೊಂದಿದ್ದಾರೆ ಎಂಬುದಾಗಿ ಹೇಳಿ ಅವರ ಎಲ್ಲ ದೇಹ ಲಕ್ಷಣವನ್ನು ಕೂಡ ವರ್ಣನೆ ಮಾಡಿ ಹೇಳ್ತಾರೆ. ಅದರಂತೆ ಸೀತಾನ್ವೇಷಣೆಯ ಕಾರ್ಯಕ್ಕಾಗಿ ಸುಗ್ರೀವನ ಜೊತೆ ಸಖ್ಯವನ್ನು ಬೆಳೆಸಿದ ಕಥೆಯನ್ನು, ಅನಂತರ ಎಲ್ಲ ಕಪಿಗಳು ಸಮಸ್ತ ಭೂಮಂಡಲದಲ್ಲಿ ಎಲ್ಲೆಡೆ ಹುಡುಕುತ್ತಿರುವ ಚರಿತ್ರೆಯನ್ನು ಕೂಡ ತಿಳಿಸ್ತಾರೆ. ವಾಯುಪುತ್ರನಾದ ನಾನು ಸಮುದ್ರವನ್ನು ದಾಟಿ ನಿನ್ನನ್ನು ಹುಡುಕುವುದಕ್ಕೋಸ್ಕರ ಆಗಮಿಸಿದ್ದೇನೆ, ಇದು ಸತ್ಯ ಎಂಬ ಮಾತನ್ನು ಕೂಡ ತಿಳಿಸ್ತಾರೆ. ಇತ್ಯುಕ್ತ್ವಾ ರಾಮನಾಮಕಂ ಸಪ್ರಾಣಾದಂಗುಲೀಯಕಂ ಜಗ್ರಾಹ ಸಾನುರಾಗತ್ವಂ ತದ್ರಾಮ ರಾಮಮಾಗತಂ. ಶ್ರೀರಾಮಚಂದ್ರ ದೇವರು ನೀಡಿದ ಉಂಗುರವನ್ನು ಸೀತಾಮಾತೆಗೆ ನೀಡ್ತಾರೆ. ಅದನ್ನು ಕಂಡು ಸೀತಾದೇವಿಗೆ ಬಹಳ ಸಂತೋಷವಾಗುತ್ತೆ. ಉಂಗುರದ ರೂಪದಲ್ಲಿ ಶ್ರೀರಾಮಚಂದ್ರ ದೇವರೇ ಆಗಮಿಸಿದ್ದಾರೆ ಎಂಬ ಭಾವವನ್ನ ಹೊಂದುತ್ತಾಳೆ. ಆದರದಿಂದ ಅದನ್ನು ಸ್ವೀಕಾರ ಮಾಡ್ತಾಳೆ ಹಾಗೂ ಆ ಉಂಗುರವನ್ನೇ ಆಲಿಂಗನ ಮಾಡ್ತಾಳೆ. ಹನುಮಂತ, ನೀನು ನಿಜಕ್ಕೂ ಧೀರ, ನೀನೇ ಶ್ರೀರಾಮನ ದೂತ, ಮಹಾಪ್ರಾಜ್ಞ. ನಿನ್ನನ್ನು ನೋಡಿ ನನಗೆ ಬಹಳ ಸಂತೋಷ ಆಗಿದೆ. ಲಕ್ಷ್ಮಣನ ಜೊತೆ ಶ್ರೀರಾಮನು ಇಲ್ಲಿಗೆ ಯಾವಾಗ ಬರ್ತಾನೆ? ಯಾವಾಗ ನನ್ನನ್ನು ಅವನು ಕರೆದುಕೊಂಡು ಹೋಗ್ತಾನೆ? 12 ತಿಂಗಳು ಕಳೆದ ಮೇಲೆ ರಾಕ್ಷಸರು ನನ್ನನ್ನು ಕೊಂದು ಹಾಕಿಬಿಡ್ತಾರೆ. ವಿಭೀಷಣನ ಮಗಳು ನನಗೆ ಈ ವಿಷಯವನ್ನು ತಿಳಿಸಿದಾಳೆ. ಈಗ 10 ತಿಂಗಳು ಕಳೆದು ಹೋಗಿದೆ, ಇನ್ನು 2 ತಿಂಗಳು ಉಳಿದಿವೆ. ಹೀಗೆ ಹೇಳ್ತಾ ಸೀತಾದೇವಿಯು ಕಾರುಣ್ಯ ಉಕ್ಕುವಂತೆ ದುಃಖಿಸ್ತಾಳೆ, ಗಿಣಿಯಂತೆ ಉಲಿತಾಳೆ. ಶ್ರೀರಾಮ ಪ್ರಸನ್ನನಾಗು ಎಂಬುದಾಗಿ ಜೋರಾಗಿ ಮಾತನಾಡುತ್ತಾ ಅಳುತ್ತಾನೇ ಇರ್ತಾಳೆ. ಹನುಮಂತ ದೇವರು ಸೀತೆಯ ದುಃಖವನ್ನು ಕಂಡು ಕೈ ಮುಗಿದು ಹೀಗೆ ಮಾತನಾಡ್ತಾರೆ, ಅಮ್ಮ, ನಿನ್ನ ಪಾದಗಳ ಮೇಲೆ ಆಣೆಯಿಟ್ಟು ಹೇಳ್ತಾ ಇದ್ದೇನೆ ಕೇಳು. ಲಕ್ಷ್ಮಣನ ಜೊತೆ ಅಸಂಖ್ಯಾತವಾದ ಕಪಿಗಳ ಸೈನ್ಯದ ಜೊತೆ ಶ್ರೀರಾಮಚಂದ್ರನು ಇಲ್ಲಿಗೆ ಆಗಮಿಸ್ತಾನೆ. ಬಾಣಗಳ ಮಳೆಯಿಂದ ರಾವಣನನ್ನ ಕೊಂದು ಹಾಕ್ತಾನೆ. ಕುಂಭಕರ್ಣನು ಕೂಡ ಸತ್ತು ಹೋಗ್ತಾನೆ. ಇದು ಸತ್ಯ. ದುಃಖ ಪಡಬೇಡ. ಒಂದು ವೇಳೆ ನಿನಗೆ ದುಃಖವನ್ನು ತಡೆಯಲು ಸಾಧ್ಯ ಆಗದೆ ಇದ್ರೆ ಈ ಕ್ಷಣವೇ ನಾನು ಶ್ರೀರಾಮಚಂದ್ರನ ಬಳಿಗೆ ನಿನ್ನನ್ನು ಕರೆದುಕೊಂಡು ಹೋಗ್ತೀನಿ. ಹೀಗೆ ಹನುಮಂತ ದೇವರು ಹೇಳಿದಾಗ ಸೀತೆಯು ಹೇಳ್ತಾಳೆ, ಮಗು, ನೀನಿನ್ನೂ ಕೂಡ ಪುಟ್ಟ ಬಾಲಕ, ರಾಕ್ಷಸರ ಕೈಯಿಂದ ಕರೆದೊಯ್ಯಲು ನಿನಗೆ ಹೇಗೆ ಸಾಧ್ಯ? ಹೀಗೆ ಸೀತಾಮಾತೆಯು ಹೇಳಿದಾಗ ಹನುಮಂತ ದೇವರು ಪರ್ವತದಂಥ ರೂಪವನ್ನು ತಾಳಿ ಎದ್ದು ನಿಲ್ತಾರೆ. ಉದ್ಧರೇಯಂ ಧರಾಮೇನಾಂ ಕ್ಷಣೇಸ್ಮಿನ್ ನಬ್ಧಿ ಮೇಖಲಾಂ ಕಿಮುತ್ಪಾಲಯಸೀಂ ಲಂಕಾಂ ರಾಮದಾಸಾಗ್ರಣೀರಹಂ. ರಾಮದಾಸರಲ್ಲಿ ನಾನು ಅಗ್ರಗಣ್ಯನಾಗಿದ್ದೇನೆ. ಇದೇ ಕ್ಷಣದಲ್ಲಿ ಸಮುದ್ರ ಸಹಿತವಾದ ಈ ಭೂಮಿಯನ್ನೇ ನಾನು ಎತ್ತಿ ಬಿಡ್ತೀನಿ. ಹೀಗಿರುವಾಗ ಅತ್ಯಂತ ಪುಟ್ಟದಾದ ಈ ಲಂಕೆಯನ್ನು ಎತ್ತಲಿಕ್ಕೆ ನನ್ನಿಂದ ಆಗೋದಿಲ್ವಾ? ಶತಯೋಜನ ವಿಸ್ತಾರವಾದ ನನ್ನ ಬೆನ್ನನ್ನು ಒಂದು ಕ್ಷಣ ನೋಡು. ಈಗಲೇ ನಿನ್ನನ್ನು ಶ್ರೀರಾಮನ ಬಳಿ ಕರೆದುಕೊಂಡು ಹೋಗ್ತೀನಿ. ಹೀಗೆ ಹನುಮಂತ ದೇವರ ಮಾತನ್ನು ಕೇಳಿ ಸೀತೆಗೆ ಬಹಳ ಸಮಾಧಾನ ಆಗುತ್ತೆ. ಆದರೆ ಹನುಮಂತ ದೇವರ ಜೊತೆಯಲ್ಲಿ ತೆರಳಲು ಸೀತಾಮಾತೆಗೆ ಇಚ್ಛೆ ಇಲ್ಲ. ರಾವಣನನ್ನು ಕೊಂದು
ನನ್ನ ಪತಿಯಾದ ಶ್ರೀರಾಮಚಂದ್ರನ ಜೊತೆಯಲ್ಲಿಯೇ ನಾನು ಇಲ್ಲಿಂದ ಹೊರಟು ಬರ್ತೀನಿ ಎಂಬ ಉತ್ತರವನ್ನು ನೀಡ್ತಾಳೆ. ಹಾಗೂ ನೀನು ನನ್ನನ್ನು ಕಂಡಿದಿ ಎಂಬದ ಗುರುತಿಗಾಗಿ ಶ್ರೀರಾಮಚಂದ್ರನಿಗೆ ಜಯಂತ ವಾಯಸದ ಕಣ್ಣು ಕಳೆದ ಪ್ರಸಂಗವನ್ನು ಹೇಳು ಹಾಗೂ ಪ್ರೀತಿಯ ನಮಸ್ಕಾರಗಳನ್ನು ಸಮರ್ಪಿಸು. ಒಂದು ವೇಳೆ 1 ತಿಂಗಳು ಕಳೆಯುವುದರಲ್ಲಿ ಶ್ರೀರಾಮಚಂದ್ರನು ಇಲ್ಲಿಗೆ ಆಗಮಿಸಿ ರಾವಣನ್ನ ಕೊಂದು ಹಾಕದೇ ಇದ್ರೆ ನಾನು ಪ್ರಾಣವನ್ನು ಪರಿತ್ಯಾಗ ಮಾಡ್ತೀನಿ. ಈ ವಿಷಯವನ್ನು ನನ್ನ ಪತಿಯಾದ ಶ್ರೀರಾಮಚಂದ್ರ ದೇವರಿಗೆ, ಲಕ್ಷ್ಮಣನಿಗೆ, ಸುಗ್ರೀವನಿಗೆ ತಿಳಿಸು. ಹೋಗಿ ಬಾ, ನಿನ್ನ ಪ್ರಯಾಣವು ಸುಖಕರವಾಗಿರಲಿ. ಸಂತಾನ ಸಂತುತೇ ಶಿವಾಹ. ಸೀತಾದೇವಿ ಹೀಗೆ ಹೇಳ್ತಾ ತನಗೆ ಅತ್ಯಂತ ಇಷ್ಟವಾದ ದಿವ್ಯವಾದ ಚೂಡಾಮಣಿಯನ್ನು ಶ್ರೀರಾಮಚಂದ್ರನಿಗೆ ನೀಡುವುದಕ್ಕೋಸ್ಕರ ಹನುಮಂತ ದೇವರಿಗೆ ನೀಡ್ತಾಳೆ. ಆಗ ಹನುಮಂತ ದೇವರು ಚೂಡಾಮಣಿಯನ್ನು ಸ್ವೀಕರಿಸಿ ಆ ಸೀತಾಮಾತೆಗೆ ನಮಸ್ಕಾರವನ್ನು ಸಲ್ಲಿಸಿ ಹೇಳ್ತಾರೆ, ತಾಯಿ, ಪತಿಯಾದ ಶ್ರೀರಾಮನು ರಾವಣನನ್ನು ಕೊಂದು ನಿನ್ನನ್ನು ಕರೆದುಕೊಂಡು ಹೋಗುವುದು ನಿಶ್ಚಯ. ಹೀಗೆ ಹೇಳಿ ಸೀತಾಮಾತೆಗೆ ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರ ಮಾಡಿ ಮುಂದಿನ ಕಾರ್ಯವನ್ನು ಆಲೋಚನೆ ಮಾಡ್ತಾರೆ. ಶತ್ರುಗಳನ್ನು ಸಂಹರಿಸಿ ಶ್ರೀರಾಮನಿಗೆ ನಾನೀಗ ಪೂಜೆಯನ್ನು ಸಲ್ಲಿಸಬೇಕು. ಅವ್ಯಕ್ತವಾಗಿ ನಾನು ಬಂದು ಹೋದರೆ ರಾಮಚಂದ್ರ ದೇವರಿಗೆ ಸಂತೋಷ ಆಗೋದಿಲ್ಲ. ಈಗ ರಾವಣನನ್ನು ನಾನು ಒಮ್ಮೆ ಕೆರಳಿಸ್ಬೇಕು. ಹೀಗೆ ಹೇಳಿ ಶಿಂಶುಪಾ ವೃಕ್ಷ ಬಿಟ್ಟು ಉಳಿದೆಲ್ಲ ಮರಗಳನ್ನು ಧ್ವಂಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಖರ್ಜೂರ, ಹುಣಸೆ, ಮಾವು, ತಿಲಕ, ಬಿಲ್ವ, ಮತ್ತಿ, ಅಶ್ವತ್ಥ, ಸಂಪಿಗೆ, ಚೂತ, ನೇರಳೆ, ನಿಂಬೆ, ಹೊಂಗೆ ಎಲ್ಲ ಮರಗಳನ್ನು ಕೂಡ ಧ್ವಂಸ ಮಾಡ್ತಾರೆ. ಕಮಲ ಪುಷ್ಪಗಳ ಸರೋವರಗಳನ್ನು ಬಾಲದಿಂದ ಅಪ್ಪಳಿಸ್ತಾರೆ, ಹಾಳು ಮಾಡ್ತಾರೆ. ಮರಗಳನ್ನು ಬೀಳಿಸಿ ಮೇಲೆ ಹಾರಿ ತುಂಡರಿಸ್ತಾರೆ, ಪುಡಿ ಪುಡಿ ಮಾಡ್ತಾರೆ, ಬೇರು ಸಮೇತ ಕಿತ್ತು ಎಸೆತಾರೆ. ಶ್ರೀರಾಮನ ನಾಮವು ಹೇಗೆ ಪಾಪ ರಾಶಿಯನ್ನು ಧ್ವಂಸ ಮಾಡುತ್ತೋ ಹಾಗೆ ಅಶೋಕವನವನ್ನು ಹನುಮಂತ ದೇವರು ಧ್ವಂಸ ಮಾಡಿ ಹಾಕ್ತಾರೆ. ಸಿಂಹನಾದವನ್ನ ಮಾಡ್ತಾರೆ. ಸಮಸ್ತ ಲಂಕೆ ಇವರ ಸಿಂಹನಾದಕ್ಕೆ ನಡುಗಿ ಹೋಗುತ್ತೆ. ಯುದ್ಧವನ್ನು ಬಯಸಿ ಆ ವನದ ಮಹಾದ್ವಾರವನ್ನು ಹತ್ತಿ ಕುಳಿತಿದ್ದಾರೆ. ಹನುಮಂತ ದೇವರ ಈ ಎಲ್ಲ ವ್ಯಾಪಾರಗಳನ್ನು ಕಂಡು ರಾಕ್ಷಸಿಯರು ಸೀತೆಯ ಬಳಿ ಕೇಳ್ತಾರೆ, ಯಾರು ಈ ಕಪಿ? ನಿನ್ನ ಬಳಿ ಏನು ಮಾತನಾಡಿತು? ಯಾರಿದು? ಆಗ ಸೀತೆ ಉತ್ತರವನ್ನು ನೀಡ್ತಾಳೆ, ಹಾವಿನ ಹೆಜ್ಜೆ ಹಾವಿಗೆ ಗೊತ್ತು, ಇವೆಲ್ಲವೂ ಕೂಡ ರಾಕ್ಷಸರ ಮಾಯೆ, ನನಗೇನು ಗೊತ್ತು. ಕೂಡಲೇ ಸೀತೆಯು ಹೀಗೆ ಉತ್ತರವನ್ನು ನೀಡ್ತಾಳೆ. ಆಗ ಎಲ್ಲ ರಾಕ್ಷಸ ಸ್ತ್ರೀಯರು ವೇಗವಾಗಿ ಓಡಿ ರಾವಣನಿಗೆ ವಾರ್ತೆಯನ್ನು ತಿಳಿಸ್ತಾರೆ. ಕೋಪಗೊಂಡ ರಾವಣನು ಕಿಂಕರ ಎಂಬ ಹೆಸರಿನ ರಾಕ್ಷಸ ಗಣವನ್ನ ಕಳಿಸ್ತಾನೆ. ಶೀತಿಕೋಟಿಯೂಥಪಂ ಪುರಸ್ಸರಾಷ್ಟಕಾಯುತಂ ಅನೇಕ ಹೇತಿ ಸಂಕುಲಂ ಕಪೀಂದ್ರಮಾವೃಣೋದ್ಬಲಂ. 80 ಕೋಟಿ ಸೇನಾಪತಿಗಳಿಂದ 80 ಕೋಟಿ ಮಹಾಸೇನಾಧಿಪತಿಗಳಿಂದ ಲೋಕಭಯಂಕರರಾದ ಸೈನ್ಯ ವೀರರು ಹನುಮಂತ ದೇವರನ್ನ ಸುತ್ತುವರೆದಿದ್ದಾರೆ. ಇಂಥ ಮಹಾಸೈನ್ಯವನ್ನು ಕಂಡು ಹನುಮಂತ ದೇವರು ಘರ್ಜನೆಯನ್ನು ಮಾಡಿದ್ದಾರೆ. ಸ್ವಲ್ಪವೂ ನಲುಗದೆ ಭೂಮಿಗೆ ಅಪ್ಪಳಿಸ್ತಾ ರಾಕ್ಷಸರನ್ನ ವಕ್ರವಾಗಿ ನೋಡ್ತಾ ಭುಜವನ್ನು ತಟ್ಟಿಕೊಳ್ತಾ ಉಚ್ಚ ಧ್ವನಿಯಿಂದ ಹನುಮಂತ ದೇವರು ಮಾತನಾಡ್ತಾರೆ. ಅನಂತ ವೀರ್ಯ ಪರಾಕ್ರಮಶಾಲಿಯಾದ ಶ್ರೀರಾಮಚಂದ್ರನು ಜಗತ್ತಿನಲ್ಲಿ ಸರ್ವೋತ್ಕೃಷ್ಟನಾಗಿದ್ದಾನೆ. ಲಕ್ಷ್ಮಣ, ಸುಗ್ರೀವ ಮೊದಲಾದವರು ಆ ಶ್ರೀರಾಮಚಂದ್ರನ ಅನುಚರರಾಗಿದ್ದಾರೆ. ನಾನು ಶ್ರೀರಾಮನ ದೂತನಾಗಿದ್ದೀನಿ. ಈಗ ಶ್ರೀರಾಮನಿಗೂ ಹಾಗೂ ಜಗನ್ಮಾತೆಯಾದ ಸೀತೆಗೂ ನಾನು ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೀನಿ. ಯಾರೇ ನನ್ನ ಬಳಿ ಯುದ್ಧವನ್ನು ಬಂದರೂ ಅವರೆಲ್ಲರನ್ನು ಕೂಡ ನಾನೀಗ ಸಂಹಾರ ಮಾಡ್ತೀನಿ. ಹೀಗೆ ಪ್ರತಿಜ್ಞೆಯನ್ನು ಮಾಡಿ ರಾಕ್ಷಸರ ಸಂಹಾರ ಕಾರ್ಯದಲ್ಲಿ ಹನುಮಂತ ದೇವರು ಮುನ್ನುಗ್ಗಿದ್ದಾರೆ. ಆಗ ಆ ದೃಶ್ಯವನ್ನು ನೋಡಲಿಕ್ಕೆ ಎಲ್ಲ ದೇವತೆಗಳು ಸ್ವರ್ಗದಿಂದ ಗಗನ ಮಾರ್ಗಕ್ಕೆ ಆಗಮಿಸಿದ್ದಾರೆ. ಹನುಮಂತ ದೇವರ ಅಂಗೈ ಹೊಡೆತದಿಂದಲೇ ಲಕ್ಷಾಂತರ ರಾಕ್ಷಸರು ಸಂಹೃತರಾಗಿದ್ದಾರೆ. ಮಹಾದ್ವಾರದಲ್ಲಿದ್ದ ಪರಿಘವನ್ನು ಎತ್ತಿಕೊಂಡು ಅನೇಕರನ್ನು ಮುಗಿಸಿದ್ದಾರೆ. ಮಹಾದ್ವಾರದ ಪ್ರಾಸಾದವನ್ನು ಹತ್ತಿ ಪುನಃ ಘರ್ಜನೆ ಮಾಡಿದ್ದಾರೆ. ಅಲ್ಲಿಯೇ ಇದ್ದ ಒಂದು ಕಂಬವನ್ನು ಕಿತ್ತಿ ವನರಕ್ಷಕರನ್ನು ಹೊಡೆದು ಸಾಯಿಸಿದ್ದಾರೆ. ಕೊನೆಗೆ ಪ್ರಾಸಾದವನ್ನು ಸುಟ್ಟಿದ್ದಾರೆ. ಅನಂತರ ಹೀಗೆ ಮಾತನಾಡ್ತಾರೆ, ರಾಕ್ಷಸಾಧಮರೇ ಕೇಳಿ, ನನ್ನಂಥ ಸಾವಿರಾರು ಭಕ್ತರು ಯಾರನ್ನು ಆರಾಧನೆ ಮಾಡ್ತಾರೋ ಅಂಥ ಶ್ರೀರಾಮಚಂದ್ರನು ನನಗೆ ಸ್ವಾಮಿಯಾಗಿದ್ದಾನೆ. ಸುಗ್ರೀವನಿಗೂ ಕೂಡ ಗುರುವಾಗಿದ್ದಾನೆ. ಅವನ ದಾಸನಾಗಿದ್ದಕ್ಕೆ ನನಗಿರುವ ಪರಾಕ್ರಮದ ರುಚಿಯನ್ನು ನೋಡಲು ನೀವೆಲ್ಲರೂ ಕೂಡ ಈಗ ನನ್ನ ಹತ್ತಿರ ಬನ್ನಿ. ಎಲ್ಲ ವೈರಿಗಳು ಕೂಡ ಗುಂಪು ಕಟ್ಟಿಕೊಂಡು ಒಟ್ಟಿಗೆ ಬನ್ನಿ. ಹೀಗೆ ಹನುಮಂತ ದೇವರು ಘರ್ಜನೆಯನ್ನು ಮಾಡ್ತಿದ್ದಾರೆ. ಆಗ ರಾವಣನು ಅತ್ಯಂತ ಕುಪಿತನಾಗಿದ್ದಾನೆ.
ಬ್ರಹ್ಮದೇವರ ಹಾಗೂ ರುದ್ರದೇವರ ವರವನ್ನು ಹೊಂದಿರುವಂತಹ ಪ್ರಧಾನರಾದ 7 ಮಂತ್ರಿ ಕುಮಾರರನ್ನು ಯುದ್ಧಕ್ಕೆ ಕಳಿಸಿದ್ದಾನೆ. ಪ್ರಹಸ್ತ ಹಾಗೂ ಜಂಬುಮಾಲಿಯ ಮೇಲೆ ಹನುಮಂತ ದೇವರು ದೊಡ್ಡ ಬಂಡೆಯನ್ನು ಎಸೆದಿದ್ದಾರೆ. ಪರಿಘ ಎಂಬ ಆಯುಧದಿಂದ ಸಂಹಾರ ಮಾಡಿದ್ದಾರೆ. ಸೈನ್ಯ ಸಹಿತರಾಗಿ ಆಗಮಿಸಿದ 7 ಮಂತ್ರಿ ಕುಮಾರರನ್ನು ಕೊಂದು ಹಾಕಿದ್ದಾರೆ. ಕೆಲವರನ್ನು ಅಂಗೈಯಿಂದ, ಕೆಲವರನ್ನು ಪಾದದಿಂದ, ಕೆಲವರನ್ನು ಉಗುರಿನಿಂದ, ಕೆಲವರನ್ನು ಸಿಂಹನಾದದಿಂದ ಸಂಹಾರ ಮಾಡಿದ್ದಾರೆ. ಈಗ ರಾವಣ ದುರ್ಧರ್ಷ, ಯೂಪಾಕ್ಷ, ವಿರೂಪ, ಭಾಸಕರಣ ಮತ್ತು ಪ್ರಘಸ ಎಂಬ 5 ಮಂದಿ ಮಹಾವೀರರಾದ ಸೇನಾಪತಿಗಳನ್ನು ಕಳುಹಿಸಿದ್ದಾನೆ. ದುರ್ಧರ್ಷನ ಮೇಲೆ ಹನುಮಂತ ದೇವರು ಹಾರಿದ್ದಾರೆ. ಅವನ ದೇಹವನ್ನು ಪುಡಿ ಮಾಡಿದ್ದಾರೆ. ಯೂಪಾಕ್ಷ ಎಂಬುವನು ಕಬ್ಬಿಣದ ಸಲಾಕೆಯಿಂದ ಆಕ್ರಮಣ ಮಾಡಿದ್ದಾನೆ. ವಿರೂಪಾಕ್ಷ ಹಾಗೂ ಯೂಪಾಕ್ಷ ಇಬ್ಬರನ್ನು ಕೂಡ ಮುಷ್ಟಿಯಿಂದಲೇ ಕೊಂದು ಹಾಕಿದ್ದಾರೆ. ಭಾಸಕರ್ಣ ಎಂಬ ಮತ್ತೊಬ್ಬನನ್ನು ಬೆಟ್ಟದ ಶಿಖರದಿಂದ ಕೊಂದು ಹಾಕಿದ್ದಾರೆ. ರಾವಣನ ಸೇನೆಯ 3ನೇ ಒಂದು ಭಾಗವನ್ನು ಹನುಮಂತ ದೇವರು ಹೀಗೆ ನಾಶ ಮಾಡಿದ್ದಾರೆ. 20 ಕಣ್ಣುಗಳಿಂದ ರಾವಣನು ತನ್ನ ಮಗನಾದ ಅಕ್ಷಕುಮಾರನನ್ನು ಒಮ್ಮೆ ನೋಡ್ದ. ಯುದ್ಧಕ್ಕೆ ಹೋಗು ಅಂತ ಹೇಳ್ದ. ತಂದೆಯ ಆದೇಶದಂತೆ ಅಕ್ಷಕುಮಾರ ಅನಂತ ಸಂಖ್ಯೆಯಿಂದ ಸೈನ್ಯ ಸಹಿತನಾಗಿ ಹನುಮಂತ ದೇವರ ಮೇಲೆ ಯುದ್ಧಕ್ಕೆ ಆಗಮಿಸಿದ್ದಾನೆ. ಆಕಾಶದಲ್ಲಿ ಸ್ವಲ್ಪವೂ ಸ್ಥಳವಿಲ್ಲದಂತೆ ಬಾಣಪ್ರಯೋಗವನ್ನು ಮಾಡ್ತಾ ಇದ್ದಾನೆ. ಆದರೆ ಯಾವ ಪೆಟ್ಟಿಗೂ ಸಿಲುಕದ ಹನುಮಂತ ದೇವರು ಆಕಾಶಕ್ಕೆ ಹಾರಿದ್ದಾರೆ. ಚಕ್ರದಂತೆ ತಿರುಗ್ತಾ ಗಗನದಲ್ಲಿ ಸಂಚಾರ ಮಾಡುತ್ತಾ ಸುರಾಸುರರಿಂದಲೂ ಅಭೇದ್ಯವಾದ ಅಕ್ಷಕುಮಾರನ ರಥವನ್ನು ಪುಡಿ ಮಾಡಿ ಹಾಕಿದ್ದಾರೆ. ಅಂಗೈಯಿಂದ ಅವನ ಕುದುರೆಗಳನ್ನು ಅಪ್ಪಳಿಸಿದ್ದಾರೆ. ಅಕ್ಷಕುಮಾರನನ್ನು ಕೈಯಲ್ಲಿ ಹಿಡಿದುಕೊಂಡಿದ್ದಾರೆ. 1000 ಬಾರಿ ಗರಗರ ಅಂತ ಅವನನ್ನು ತಿರುಗಿಸಿ ಭೂಮಿಗೆ ಅಪ್ಪಳಿಸಿದ್ದಾರೆ. ಅಕ್ಷಕುಮಾರ ಅಲ್ಲಿಗೆ ಪ್ರಾಣವನ್ನು ಬಿಟ್ಟಿದ್ದಾನೆ. ಮುದ್ದು ಮಗನಾದ ಅಕ್ಷಕುಮಾರನನ್ನು ಕಳೆದುಕೊಂಡಿದ್ದಕ್ಕೆ ರಾವಣನ ದುಃಖ ಅನಂತವಾಗಿದೆ, ಅಪಾರವಾಗಿದೆ. ವಿಲಾಪ ಮಾಡ್ತಾ ಇದ್ದಾನೆ. ಸಮಸ್ತ ಲಂಕೆ ವಿಲಾಪದಿಂದ ಅಳಿದು ಹೋಗಿದೆ. ಆಗ ಇಂದ್ರಜಿತ್ತನ್ನು ಯುದ್ಧಕ್ಕೆ ರಾವಣ ಕಳುಹಿಸಿದ್ದಾನೆ. ಇಂದ್ರಜಿತ್ತು ವಿಚಿತ್ರ ರೀತಿಯಲ್ಲಿ ಯುದ್ಧ ಮಾಡುತ್ತಿದ್ದಾನೆ. ಆದರೂ ಕಪಿಶ್ರೇಷ್ಠನಾದ ಹನುಮಂತನಿಗೆ ಏನೂ ಮಾಡಲಿಕ್ಕಾಗಲಿಲ್ಲ. ಅವನಿಗೆ ಬೇರೆ ಯಾವ ಉಪಾಯವೂ ಕೂಡ ಇಲ್ಲ. ಬ್ರಹ್ಮಾಸ್ತ್ರ ಪ್ರಯೋಗವನ್ನು ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದಾನೆ. ಮಂತ್ರವನ್ನು ಹೇಳ್ತಾ ಹನುಮಂತ ದೇವರ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ್ದಾನೆ. ಆಗ ಹನುಮಂತ ದೇವರು ಹೀಗೆ ಆಲೋಚನೆಯನ್ನು ಮಾಡಿದ್ರು. ಈ ಬ್ರಹ್ಮಾಸ್ತ್ರ ಶಕ್ತಿಯನ್ನು ಕೂಡ ಮೀರುವಂತಹ ಶಕ್ತಿ ನನಗಿದೆ. ಆದರೆ ನಾನು ಬಂಧಿತನಾಗಿ ಈಗ ರಾವಣನ ಬಳಿ ಹೋಗಬೇಕು. ರಾವಣನಿಗೆ ಶ್ರೀರಾಮದೇವರ ಸಂದೇಶವನ್ನು ತಿಳಿಸಬೇಕು. ಆದ್ದರಿಂದ ಈ ಅಸ್ತ್ರಕ್ಕೆ ವಶವಾಗುವಂತೆ ನಾನು ನಡೆದುಕೊಳ್ತೀನಿ ಅಂತ ಹೇಳ್ತಾ ಸ್ತಬ್ಧರಾಗಿ ಕುಳಿತಿದ್ದಾರೆ. ಆಗ ಹನುಮಂತನನ್ನ ಸೆಣಬಿನ ನಾರಿನಿಂದ ರಾಕ್ಷಸರು ಬಿಗಿದು ರಾವಣನ ಬಳಿ ಕರೆದುಕೊಂಡು ಹೋಗ್ತಾರೆ. ರಾವಣನ ಮುಂದೆ ನಿಲ್ಲಿಸಿದ್ದಾರೆ. ಮುಂದಿನ ಕಾರ್ಯಸಿದ್ಧಿಯಾಗಿ ಹನುಮಂತ ದೇವರು ಮೌನವಾಗಿಯೇ ಇರ್ತಾರೆ. ಆಗ ರಾವಣನು ಪ್ರಶ್ನೆಯನ್ನು ಮಾಡ್ತಾರೆ. ಕಪೇ ಕುತೋಸಿ ಕಸ್ಯ ವಾಕ್ಯಮರ್ಥಮೀದೃಶಂ ಕೃತಂ ಇತಿ ಋತಸ್ಸ ಚಾವದತ್ ಪ್ರಣಮ್ಯ ರಾಮಮೀಶ್ವರಂ. ಹೇ ಕಪಿ, ಯಾರು ನೀನು? ಯಾವ ಕೆಲಸಕ್ಕೋಸ್ಕರ ಇಲ್ಲಿಗೆ ಬಂದಿದೆ? ಹೀಗೆ ರಾವಣನ ಪ್ರಶ್ನೆಗೆ ಹನುಮಂತ ದೇವರು ಶ್ರೀರಾಮಚಂದ್ರ ದೇವರನ ಮನಸ್ಸಿನಲ್ಲಿಯೇ ನಮಸ್ಕಾರವನ್ನು ಮಾಡ್ತಾ ಉತ್ತರವನ್ನು ನೀಡ್ತಾರೆ. ರಾವಣನೇ, ನಾನು ಶ್ರೀರಾಮದೂತ. ಶ್ರೀರಾಮದೂತರು ಅಸಂಖ್ಯ ಸಂಖ್ಯೆಯಲ್ಲಿ ಇದ್ದಾರೆ. ಅವರಲ್ಲಿ ಕಟ್ಟ ಕಡೆಯವನೇ ನಾನು. ಶ್ರೀರಾಮನ ಭಕ್ತನಾದ್ದರಿಂದ ನನಗೆ ನೀನು ಪ್ರಯೋಗಿಸುವ ಯಾವುದೇ ಅಸ್ತ್ರಗಳು ಬಂಧಕ ಆಗೋದಿಲ್ಲ. ಬ್ರಹ್ಮಾಸ್ತ್ರವೂ ಕೂಡ ನನಗೆ ಬಂಧಕ ಅಲ್ಲ. ಆದ್ದರಿಂದ ನಿನ್ನ ಮಗನ ಪರಾಕ್ರಮವನ್ನು ಹೆಮ್ಮೆ ಪಡಬೇಡ. ನಾನಾಗೇ ನಿನ್ನ ಬಳಿ ಬಂದಿದ್ದೇನೆ, ತಿಳಿದುಕೋ. ಶ್ರೀರಾಮಚಂದ್ರ ದೇವರಿಗೆ ಸೀತೆಯನ್ನು ಒಪ್ಪಿಸಿ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆಯಾಚನೆ ಮಾಡು. ಯಾಕೆ ಅಂದರೆ ಅವನು ಶರಣಾಗತ ರಕ್ಷಕ. ಒಂದು ವೇಳೆ ನೀನು ಸೀತೆಯನ್ನು ಒಪ್ಪಿಸದೇ ಇದ್ದರೆ ಅವನ ಬಾಣಕ್ಕೆ ನೀನು ಖಂಡಿತ ಬಲಿಯಾಗ್ತಿ. ಶ್ರೀರಾಮಚಂದ್ರ ದೇವರ ಒಂದೇ ಒಂದು ಬಾಣವು ಸುರಾಸುರ ಲೋಕವನ್ನೇ ಕೊಂದು ಹಾಕುತ್ತೆ. ಹೀಗಿರುವಾಗ ತೃಣ ಸಮಾನನಾದ ನೀನು ಯಾವ ಲೆಕ್ಕ? ತಿಳಿಗೇಡಿ, ಯುದ್ಧಕ್ಕೆ ಸಿದ್ಧನಾಗಬೇಡ. ಸ್ವತಃ ನಾನೇ ನಿನ್ನ ಪಟ್ಟಣವನ್ನು ಧ್ವಂಸ ಮಾಡೋ ಸಾಮರ್ಥ್ಯವನ್ನು ಹೊಂದಿದ್ದೀನಿ. ಆದರೂ ಕೂಡ ರಾಮದೇವರ ಚಿತ್ತದಂತೆ ನಡೆದುಕೊಳ್ಳಬೇಕಾಗಿದೆ. ಹೀಗೆ ಹನುಮಂತ ದೇವರ ಮಾತನ್ನು ಕೇಳಿಸಿಕೊಂಡ ರಾವಣನು ಬಹಳ ಕುಪಿತನಾಗ್ತಾನೆ. ಅವನನ್ನು ಕೊಂದು ಹಾಕಲಿಕ್ಕೆ ದೂತರಿಗೆ ಅಪ್ಪಣೆಯನ್ನು ಮಾಡ್ತಾನೆ. ಆದರೆ ವಿಭೀಷಣ ಅದನ್ನು ಪ್ರತಿರೋಧ ಮಾಡ್ತಾನೆ. ದೂತರ ಬದೆಯು ರಾಜನಿಗೆ ನಿಷಿದ್ಧ. ಈ ವಿಷಯವನ್ನು ಕೇಳಿದ ರಾವಣ ಬಾಲಕ್ಕೆ ಬೆಂಕಿ ಹಚ್ಚಲಿಕ್ಕೆ ಆಜ್ಞೆಯನ್ನು ಮಾಡ್ತಾನೆ. ರಾವಣನ ಆಜ್ಞೆಯಂತೆ ರಾಕ್ಷಸರು ಬಾಲಕ್ಕೆ ಬೆಂಕಿ ಹಚ್ಚುತ್ತಾರೆ. ಬೆಟ್ಟದಂತೆ
ಇದ್ದ ದೇಹದಿಂದ ಹನುಮಂತ ದೇವರು ಲಂಕಾಪುರವನ್ನು ಸುಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಲಂಕಾಪಟ್ಟಣದ ಹೆಬ್ಬಾಗಿಲಿನ ತನಕ ಎಲ್ಲ ನಗರ ರಕ್ಷಕರನ್ನು ಕೊಂದು ಹಾಕಿದ್ದಾರೆ. ಸಭೆ, ಗೋಪುರ, ಅಂತಃಪುರ ಎಲ್ಲವೂ ಕೂಡ ಬೆಂಕಿಯಲ್ಲಿ ಆಹುತಿಯಾಗಿವೆ. ರಾವಣ, ಇಂದ್ರಜಿತ್ತು ಮೊದಲಾದವರು ಲಂಕಾದಹನವಾಗುತ್ತಿರುವುದನ್ನು ಸಾಕ್ಷಾತ್ತಾಗಿ ನೋಡ್ತಿದ್ದಾರೆ. ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಹೀಗೆ ಹನುಮಂತ ದೇವರು ಶುಂಶುಪಾ ವೃಕ್ಷವನ್ನು ಬಿಟ್ಟು ಎಲ್ಲ ಲಂಕೆಯನ್ನು ಕೂಡ ಸುಟ್ಟು ಹಾಕಿದ್ದಾರೆ. ಹೀಗೆ ಯಜ್ಞ ಕರ್ಮವನ್ನು ಮುಗಿಸಿ ಸಮುದ್ರದಲ್ಲಿ ಅವವೃತ ಸ್ನಾನವನ್ನು ಮಾಡಿ ಯಜ್ಞ ಫಲವನ್ನು ಶ್ರೀರಾಮಚಂದ್ರನಿಗೆ ಸಮರ್ಪಣೆ ಮಾಡಿದ್ದಾರೆ. ಪುನಃ ಸೀತಾದೇವಿಯನ್ನು ನಮಿಸಿ ಸಮುದ್ರ ಲಂಘನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ದೇಹವನ್ನು ಬೆಟ್ಟದಂತೆ ಬೆಳೆಸಿ ತ್ರಿಕೂಟ ಪರ್ವತದ ಮೇಲೆ ನಿಂತು ಸಮುದ್ರವನ್ನು ಒಂದೇ ನಗೆತದಿಂದ ದಾಟಿದ್ದಾರೆ. ಸಮುದ್ರದ ಆ ತೀರದಲ್ಲಿರುವಂಥ ಎಲ್ಲ ಕಪಿಗಳಿಗೆ ಹನುಮಂತ ದೇವರನ್ನು ನೋಡಿ ಸಂತೋಷ ಆಗಿದೆ. ಹನುಮಂತ ದೇವರನ್ನು ನೋಡಿ ಎಲ್ಲ ಕಪಿಗಳು ನರ್ತನ ಮಾಡ್ತಿದ್ದಾರೆ. ಮರಗಳಿಂದ ನೆಗೆದಿದ್ದಾರೆ, ಕುಣಿದಾಡಿದ್ದಾರೆ. ಗೆಡ್ಡೆ ಗೆಣಸುಗಳನ್ನು, ಹಣ್ಣು ಹೂಗಳನ್ನು ಹಿಡಿದು ಹನುಮಂತ ದೇವರನ್ನು ಸ್ವಾಗತ ಮಾಡಿದ್ದಾರೆ. ಸೀತಾದೇವಿಗೆ ಹಾಗೂ ಶ್ರೀರಾಮಚಂದ್ರ ದೇವರಿಗೆ ಜಯಕಾರವನ್ನು ಹಾಕಿದ್ದಾರೆ. ಸೀತಾನ್ವೇಷಣೆಯ ಎಲ್ಲ ವೃತ್ತಾಂತವನ್ನು ಹನುಮಂತ ದೇವರ ಮೂಲಕವಾಗಿ ಕೇಳಿ ತಿಳಿದುಕೊಂಡಿದ್ದಾರೆ. ಅನಂತರ ಕಿಷ್ಕಿಂಧೆಗೆ ಎಲ್ಲ ಕಪಿಗಳ ಜೊತೆಯಲ್ಲಿ ಹನುಮಂತ ದೇವರು ಪ್ರಯಾಣವನ್ನು ಮಾಡಿದ್ದಾರೆ. ಸುಗ್ರೀವನಿಗೆ ಅತ್ಯಂತ ಇಷ್ಟವಾದ ಮಧುವನವನ್ನು ಭಂಗ ಮಾಡಿದ್ದಾರೆ. ಈ ವಾರ್ತೆಯನ್ನು ಕೇಳಿ ಸುಗ್ರೀವನಿಗೆ ಸಂತೋಷವಾಗಿದೆ. ದಧಿಮುಖನ ಮೂಲಕ ವಿಚಾರ ಮಾಡಿದ ಸುಗ್ರೀವ ಕೂಡಲೇ ದಧಿಮುಖನ ಮೂಲಕ ಹನುಮಂತ ದೇವರನ್ನು ಕರೆದು ತರಲಿಕ್ಕೆ ಆಜ್ಞೆಯನ್ನು ಮಾಡ್ತಾನೆ. ಆಗ ಹನುಮಂತನ ಜೊತೆಯಲ್ಲಿ ಎಲ್ಲ ಕಪಿಗಳು ಸುಗ್ರೀವನ ಬಳಿಗೆ ಬಂದು ನಮಸ್ಕಾರವನ್ನು ಮಾಡ್ತಾರೆ. ಸುಗ್ರೀವನ ಬಳಿ ಇದ್ದ ಶ್ರೀರಾಮಚಂದ್ರನಿಗೆ ಭಕ್ತಿಯಿಂದ ನಮಸ್ಕಾರವನ್ನು ಮಾಡ್ತಾರೆ. ಹನುಮಂತ ದೇವರ ಮೊದಲ ಮಾತು ಆಗ ಏನು ಗೊತ್ತಾ? ದೃಷ್ಟಾಸ ಜನಕಸುತ, ನೋಡಿದೆ ಸೀತೆಯನ್ನ. ಈ ಮಾತಿನಿಂದಲೇ ರಾಮದೇವರು ಅಪರಂಪಾರವಾದ ಆನಂದವನ್ನು ಹೊಂದುತ್ತಾರೆ. ಹನುಮಂತ ದೇವರು ಎಲ್ಲ ವೃತ್ತಾಂತವನ್ನು ಶ್ರೀರಾಮದೇವರಿಗೆ ತಿಳಿಸಿ ಸೀತೆಯು ನೀಡಿದ ಚೂಡಾಮಣಿಯನ್ನು ಭಕ್ತಿಯಿಂದ ಶ್ರೀರಾಮಚಂದ್ರ ದೇವರಿಗೆ ಸಮರ್ಪಣೆ ಮಾಡ್ತಾರೆ. ಹನುಮಂತ ದೇವರು ಭಕ್ತಿಯಿಂದ ಶ್ರೀರಾಮದೇವರ ಪಾದಗಳಲ್ಲಿ ನಮಸ್ಕಾರವನ್ನು ಮಾಡಿದ್ದಾರೆ. ಸೀತೆಯು ತಿಳಿಸಿದ ರಹಸ್ಯ ವಿಚಾರಗಳನ್ನು ಹನುಮಂತ ದೇವರು ರಾಮದೇವರಿಗೆ ಸಮರ್ಪಣೆ ಮಾಡಿದ್ದಾರೆ. ಹಾಗೂ ಚೂಡಾಮಣಿಯನ್ನು ಕೂಡ ಸಮರ್ಪಣೆ ಮಾಡಿದ್ದಾರೆ. ಹನುಮಂತ ದೇವರನ್ನು ನೋಡಿ ಶ್ರೀರಾಮಚಂದ್ರ ದೇವರಿಗೆ ಸಂತೋಷ ಮಹೋತ್ಸವವು ಉಂಟಾಗಿದೆ. ಆಲಿಂಗನವೆಂಬ ಬಹುದೊಡ್ಡ ಸಂಪತ್ತನ್ನು ಹನುಮಂತ ದೇವರಿಗೆ ಶ್ರೀರಾಮದೇವರು ನೀಡಿದ್ದಾರೆ. ರಾಮೋಪಿ ನಾಣ್ಯದನುದಾತು ಮಮುಷ್ಯ ಯೋಗ್ಯಂ ಅತ್ಯಂತ ಭಕ್ತಿ ಭರಿತಸ್ಯ ವಿಲಕ್ಷ ಕಿಂಚಿತ್ ಸ್ವಾತ್ಮಪ್ರದಾನಮಧಿಕಂ ಪವನಾತ್ಮಜಸ್ಯ ಕುರ್ವನ್ ಸಮಾಶ್ಲಿಷದಮಂ ಪರಮಾಭಿತುಷ್ಟಃ. ಹನುಮಂತ ದೇವರು ತೋರಿದ ನಿಷ್ಕಾಮವಾದ ಭಕ್ತಿಗೆ ಬೇರೆ ಏನನ್ನೂ ಕೂಡ ಪ್ರತಿಯಾಗಿ ಕೊಡಲಿಕ್ಕೆ ಸಾಧ್ಯವಾಗದೆ ಶ್ರೀರಾಮಚಂದ್ರ ದೇವರು ಅತ್ಯಮೂಲ್ಯವಾದ ತನ್ನ ಆಲಿಂಗನವನ್ನೇ ನೀಡಿದ್ದಾರೆ. ಇಂಥ ಮಹಾ ಸೌಭಾಗ್ಯವನ್ನು ಹನುಮಂತ ದೇವರು ಹೊಂದಿದ್ದಾರೆ. ಇಲ್ಲಿಗೆ ಸುಂದರಕಾಂಡದ ಚರಿತ್ರೆಯು ಪರಿಸಮಾಪ್ತವಾಗುತ್ತದೆ. ಈ ಸುಂದರಕಾಂಡದ ಚರಿತ್ರೆಯ ಚಿಂತನೆಯನ್ನು ಹನುಮಂತ ದೇವರ ಹೃದಯ ಗುಹಾ ನಿವಾಸಿಯಾದ ಸೀತಾಪತಿಯಾದ ಶ್ರೀರಾಮಚಂದ್ರ ದೇವರ ಪಾದ ಕಮಲಗಳಲ್ಲಿ ಸಮರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.